ನಮ್ಮೆಲ್ಲರನ್ನು ಕೂಡ ಉದಯ ಕಾಲದಿಂದ ಈ ರಾತ್ರಿವರೆಗೂ ಕಾದು ಕಾಪಾಡಿ ಅದು ಮಾತ್ರವಲ್ಲದೆ ನಮ್ಮನ್ನ ಇನ್ನೂ ಕೂಡ ಜೀವಿತರ ಪಟ್ಟಿಯಲ್ಲಿ ಎಣಿಸಿ ಈ ಸಂಜೆ ವೇಳೆಯಲ್ಲಿ ಈ ಪಾಠವನ್ನು ಕೇಳಲಿಕ್ಕೆ ನೀವು ಕೊಟ್ಟಂತ ಮಹಾಕೃಪೆಗಾಗಿಯೂ ನಿಮ್ಮ ಸನ್ನಿಧಾನಕ್ಕೆ ಬರಲಿಕ್ಕೆ ನೀವು ಕೊಟ್ಟಂತ ಒಂದು ಒಳ್ಳೆ ಸಮಯಕ್ಕಾಗಿಯೂ ದೇವರೇ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ನಿಮ್ಮ ಪಾದಗಳಿಗೆ ನಾವು ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ತಂದೆ ದೇವರೇ, ಈ ದಿನ ನಿನ್ನ ರಾಜ್ಯವು ಬರಲಿ ಎಂಬ ವಿಷಯವಾಗಿ ಅವರು ಮಾತನಾಡುವಾಗ ಅವ್ರಿಗೂ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಅವ್ರಿಗೂ ಕೂಡ ನಡೆಸಿದ್ದೇವ್ರೆ. ಕೇಳುವಂತೆಲ್ಲ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಬರುವಂತ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ಸಮಯಕ್ಕೆ ಬರುವಾಗಿ ನಿಮ್ಮ ಕೃಪೆ ಕೊಟ್ಟು ನಡೆಸ್ರಿ. ಈ ಕೂಟದ ಆರಂಭದಿಂದ ಹಿಡಿದು ದೇವರೇ ಅಂತ್ಯದವರೆಗೂ ನೀವು ನಿಮ್ಮ ಒಂದು ಸಮಯದಲ್ಲಿ ಸಹೋದರನ್ನು ಕೂಡ ಉಪಯೋಗಿಸಿ ನಡೆಸಿಕೊಡಬೇಕಾಗಿ ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆಮೇಲೆ ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರ ಸತ್ಯವಾಕ್ಯವನ್ನು ಧ್ಯಾನಿಸುವಂತ ಒಂದು ಅವಕಾಶವನ್ನ ದೇವರು ನಮಗೆ ಈ ಸಮಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡ್ತಿರುವಂತಹ ಒಂದು ಪಾಠ ನಿನ್ನ ರಾಜ್ಯ ಬರಲಿ ಅನ್ನುವಂತ ಒಂದು 3ನೇ ಸಂಪುಟದಿಂದ 6ನೇ ಅಧ್ಯಾಯವನ್ನ ಮುಂದುವರಿಸ್ತಾ ನೋಡ್ತಾ ಇದ್ವಿ ಅಲ್ವಾ. ಸೊ ಎಲ್ಲಿ ಎಷ್ಟನೇ ಭಾಗವನ್ನು ನೋಡ್ಬೇಕಾಗಿದೆ ಈಗ ನಾವು? ಭಾಗ ನೋಡ್ಬೇಕು. 59 ಬ್ರದರ್. 59. ಓಕೆ, ಸರಿ. 59 ಆಗಿದ್ಯಾ? ಹೌದು, 59 ಆಗಿದೆ. 59 ಆಗ್ಬೇಕು. ಸರಿ. ಎಷ್ಟನೇ ಅಧ್ಯಾಯ, ಎಷ್ಟನೇ ಒಂದು ಪುಟ, ಎಲ್ಲಿಂದ ನೋಡ್ಬೇಕಾಗಿದೆ? 100ನೇ ಪುಟ 100. ಇದು ಸೆಕೆಂಡ್ ಪ್ಯಾರ. ಅದೇ 70ನೇ ವಾರದ್ದು ಮಾಡ್ಬೇಕಾಗಿದೆ, ಟೈಮ್ ತಗೊಳುತ್ತೆ ಅಂತ ನಿಲ್ಲಿಸ್ತಾರೆ. ಸರಿ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತಿರುವಂತ ಈ 3ನೇ ಸಂಪುಟದಲ್ಲಿ ಒಂದು ಸುಗ್ಗಿಯ ಕಾರ್ಯ ಅನ್ನುವಂತ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಈ ಅಂತ್ಯ ದಿನಗಳಲ್ಲಿ ನಡೆಯುವಂತ ಹಲವಾರು ವಿಷಯಗಳ ಕುರಿತು ಇಲ್ಲಿ ವಿವರಣೆ ಮಾಡ್ತಾ, ಹಲವಾರು ವಾರಗಳಿಂದ ನಾವು ಯಹೂದ್ಯರ ಕಾಲ ಮತ್ತು ಯಹೂದ್ಯರ ಆ ಒಂದು ಸಮಯದಲ್ಲಿ ನಡೆದಂತ ಘಟನಾವಳಿಗಳು, ಅದಕ್ಕೆ ಪ್ಯಾರಲಲ್ ಆಗಿ ಅಂದ್ರೆ ಸಮಾನಾಂತರವಾಗಿ ಇಸ್ರೇಲ್ ಜನರ ಮಧ್ಯದಲ್ಲಿ ನಡೆದಂತ ಒಂದು ಘಟನಾವಳಿಗಳನ್ನ ನಾವು ಸಮಾನಾಂತರವಾಗಿ ನೋಡ್ಕೊಂಡ್ ಬಂದ್ವಿ. ಅದ್ರಲ್ಲಿ ಆ ಒಂದು ವಿಷಯವನ್ನ ಒಂದೇ ನಿಮಿಷ. ಯಹೂದ್ಯರ ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ಈ ಒಂದು ಸುವಾರ್ಥ ಯುಗದಲ್ಲಿ ನಡೆಯುವಂತ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಹುದು. ಅದನ್ನೇ ಒಂದು ವಿಷಯವನ್ನ ಅಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ರೆ ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಅದನ್ನ ನಾವು ತುಂಬಾ ಹಲವಾರು ವಿಷಯಗಳನ್ನ ಕೂಡ ಸ್ಟಡಿ ಮಾಡ್ಕೊಂಡ್ ಬಂದ್ವಿ. ವಿಶೇಷವಾಗಿ ಅವರ ಕಾಲದಲ್ಲಿದ್ದಂತ ಆ ಒಂದು ಸದುಸೇರು ಪರಿಸೇರ ವರ್ಗ ಇರ್ಬೋದು, ಮತ್ತೆ ಆಗಿನ ಒಂದು ಕಾಲದಲ್ಲಿ ಇದ್ದಂತ ಒಂದು ಬೋಧನೆಗಳಿರ್ಬೋದು, ದೇವರವನ್ನ ನಿರಾಕರಿಸಕ್ಕಿದ್ದಂತ ಕಾರಣಗಳಿರ್ಬೋದು, ಇದೆಲ್ಲವನ್ನು ಕೂಡ ಏನ್ ಮಾಡ್ಕೊಂಡ್ ಬಂದ್ವಿ, ನಾವು ನೋಡ್ಕೊಂಡ್ ಬಂದ್ವಿ ಅಲ್ವಾ. ನಾವು ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ದೇವರ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನರಿಗೆ ಕೊಟ್ಟಂತ ಆ ಸಮಯವನ್ನ ಅಲ್ಲಿ ನಿಗದಿಪಡಿಸ್ತಾರೆ. ಅಂದ್ರೆ ಕಳೆದು ಹೋಗಿರುವಂತ ಕುರಿ ಆಗಿರುವಂತ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲ್ ಮನೆತನದ ಬಳಿಗೆ ಹೋಗ್ರಿ ಅಂತ ಹೇಳುವಂತ ಒಂದು ಮಾತನ್ನ ನಾವು ನೋಡ್ಬೇಕಾದ್ರೆ ಆ ಮಾತು ಇಸ್ರೇಲ್ ಜನರಿಗೆ ಮಾತ್ರ ಅವಕಾಶ ಸೀಮಿತವಾಗಿದೆ ಅನ್ನುವಂತ ರೀತಿಯಲ್ಲಿ ಅದು ತೋರಿಸಲ್ಪಟ್ರು. ಬದಲಾಗಿ ಅದು ಮೊದಲನೇ ಒಂದು ಪ್ರಾಧಾನ್ಯತೆ ಮತ್ತು ಪ್ರಾಮುಖ್ಯತೆಯನ್ನ ಇಸ್ರೇಲ್ ಜನರಿಗೆ ಕೊಡುವಂತ ವಿಷಯವನ್ನ ಅಲ್ಲಿ ಹೇಳುವಂತ ಒಂದು ಕರ್ತನಾದ ಯೇಸು ಕ್ರಿಸ್ತನ ಬೋಧನೆ ಕೂಡ ನಾವು ನೋಡ್ತೀವಿ. ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಮನಸ್ಸಲ್ಲಿ ಇರ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಎಲ್ಲಿ ನಾವು ಆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀವೋ ಆಗ ನಮಗೆ ಈ ಸುವಾರ್ಥ ಯುಗದಲ್ಲಿ ನಡೆಯುವಂತ ಸಮಾನಾಂತರ ವಿಷಯಗಳ ಕುರಿತು ಏನ್ ಮಾಡ್ಬೋದು, ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬಹುದು ಅಲ್ವೇ. ಸೊ ಇದನ್ನ ಅರ್ಥ ಮಾಡಿಸುವಂತ ಉದ್ದೇಶವೇ ಸಹೋದರ ಒಂದು ಬರಹದ ಈ ಒಂದು ಪಾಠದವಾಗಿ. ಯಾಕಂದ್ರೆ ಸುಗ್ಗಿಯ ಕಾರ್ಯ ಅಂದ್ರೆ ನಮ್ಗೆ ಗೊತ್ತು, 2 ಸುಗ್ಗಿಯೇ ಇದೆ. ಮೊದಲನೇ ಸುಗ್ಗಿ ಬಂದ್ಬಿಟ್ಟು ಯಹೂದ್ಯರ ಒಂದು ಕಾಲದಲ್ಲಿ ನಡೆದಂತ ಸುಗ್ಗಿ. 2ನೇ ಸುಗ್ಗಿ ಅಂತ ನೋಡ್ಬೇಕಾದ್ರೆ ಅದು ಸುವಾರ್ಥ ಯುಗದ ಅಂತ್ಯದಲ್ಲಿ ನಡಿಬೇಕಾಗಿರುವಂತ ಸುಗ್ಗಿ.
ಈ ಎರಡು ಸುಗ್ಗಿಗಳನ್ನ ತಗೊಂಡು ಸ್ಟಡಿ ಮಾಡ್ಬೇಕಾದ್ರೆ ದೇವ್ರ ಮಕ್ಕಳು ನಮಗೆ ಇದರ ಒಂದು ವಿಶೇಷತೆ ಇಲ್ಲಿ ತೋರ್ಪಡುತ್ತೆ ಅಲ್ವಾ. ಯಾವ ರೀತಿ ಅಂದ್ರೆ ಅಲ್ಲಿರುವಂತ ಒಂದು ಸುಗ್ಗಿಯ ಕಾರ್ಯವನ್ನು ಅರ್ಥ ಮಾಡ್ಕೊಂಡಾಗ ಈ ಸ್ವಾರ್ಥ ಯುಗದ ಸುಗ್ಗಿನ ನಾವು ತುಂಬಾ ಸ್ಪಷ್ಟವಾಗಿ ಸರಳವಾಗಿ ಅರ್ಥ ಮಾಡ್ತೀವಿ. ಹಾಗೆ ಲಾಸ್ಟ್ ಟೈಮ್ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಜನರಿಗೆ ಏನಂತ ಹೇಳ್ತಾರೆ ಅಂದ್ರೆ ತಪ್ಪಿಸಿಕೊಂಡ ಕುರಿಯಂತಿರುವ ಇಸ್ರೇಲ್ ಜನರು ಅಂತ ಹೇಳ್ಬೇಕಾದ್ರೆ ಅವರ ಒಂದು ಆ ಸಮಯವನ್ನ ಅಲ್ಲಿ ಇದ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಸಮಯ ಇನ್ನೂ ಕೂಡ ಇದೆ. ಮೊದಲನೇದಾಗಿ ನೀವೇನ್ ಮಾಡ್ರಿ, ಅವರಿಗೆ ನೀವು ಪ್ರಾಮುಖ್ಯತೆ ಕೊಡಿ ಅನ್ನೋ ವಿಷಯವನ್ನ ಅಲ್ಲಿ ಹೇಳುವಂತ ವಿಷಯ ನೋಡ್ತೀವಿ. ಸೊ ಅದರ ಮುಂದುವರೆದಂತ ಭಾಗ ಅಲ್ಲ 100 ಪೇಜ್ ನಂಬರ್ 100 ಅದರಲ್ಲಿ ಕಂಟಿನ್ಯೂ ಪಾರ್ಟ್ ನೋಡ್ಬೇಕಾದ್ರೆ ಈ 70 ವಾರ ಅನ್ನುವಂತ ಒಂದು ಭಾಗದಿಂದ ನಾವು ಆರಂಭಿಸೋಣ. ಓದ್ರಿ ಅಲ್ಲಿಂದ. ಪೂರ್ತಿಯಾಗಿ 70ನೆಯ ವಾರವು ಇದರ ಮಧ್ಯದಲ್ಲಿ ಕ್ರಿಸ್ತನು ಮರಣ ಹೊಂದಿದನು. ನಮ್ಮ ಕರ್ತನ ಸೇವೆಯು ಪ್ರಾರಂಭವಾದನಿಂದ ಮೊದಲುಗೊಂಡು ಆತನು ಪೇತ್ರನನ್ನು ಮೊದಲನೆಯ ಪರಿವರ್ತಿತ ಅನ್ಯ ಜನವಾದ ಕೊರ್ನೇಲನಿಗೆ ಬೋಧಿಸಲು ಕಳುಹಿಸುವವರೆಗಿನ 7 ವರ್ಷಗಳ ಅವಧಿಯನ್ನು ಯಹೂದ್ಯರ ವಿಚಾರಣೆಯ ಸಲುವಾಗಿ ದೇವರ ಸಿದ್ಧತೆಗಳಿಗಾಗಿಯೇ ಪ್ರತ್ಯೇಕಿಸಲ್ಪಟ್ಟಿತ್ತು. ಆದರೆ ಅವರನ್ನು ಒಟ್ಟಾಗಿ ಒಂದು ಸಭಾ ರಾಷ್ಟ್ರವಾಗಿ ಪರೀಕ್ಷಿಸದೆ ಆ ಎಲ್ಲಾ 7 ವರ್ಷಗಳ ಪರೀಕ್ಷೆಯನ್ನು ನೀತಿವಂತಿಕೆಯಲ್ಲಿ ಮೊಟಕುಗೊಳಿಸಲಾಯಿತು. ಅದು ಅವರ ಅನುಕೂಲತೆಗಾಗಿ ಅಲ್ಲ, ಅನುಕೂಲತೆಗಾಗಿಯೇ. ಆದುದರಿಂದ ಫರಿಸಾಯರು, ಯಾಜಕರು ಮತ್ತು ಶಾಸ್ತ್ರಿಗಳು ಯೇಸುವನ್ನು ತಿರಸ್ಕರಿಸಿದ್ದಲ್ಲದೆ ಅಂತ್ಯದಲ್ಲಿ ಆತನನ್ನು ಹಗೆ ಮಾಡಿದರು. ಆತನನ್ನು ಕೊಲ್ಲ ಬಯಸಿದರು ಎಂಬುದು ದೇವರಿಗೆ ಮಾತ್ರವಲ್ಲ, ಮನುಷ್ಯರಿಗೂ ಸಹ ಸ್ಪಷ್ಟವಾಗಿದೆ. ಆದುದರಿಂದ ಆತನಿಗೆ ತನ್ನನ್ನು ಅರ್ಪಿಸಿಕೊಡುವ ಕಾಲ ಬಂದಿದೆ ಎಂದು ತಿಳಿದಾಗ ಆತನು ಜನಗಳ ಮುಂದೆ ಅರಸನಂತೆ ಅವರ ಬಳಿಗೆ ಕತ್ತಿಯ ಮೇಲೆ ಸವಾರಿ ಮಾಡಿ ಹೋದಾಗ ಸಭಾರಾಷ್ಟ್ರದ ಸದಸ್ಯರು ಆತನನ್ನು ಸ್ವೀಕರಿಸಲಿಲ್ಲ. ಸಾಮಾನ್ಯವಾಗಿ ಜನರು ಆತನನ್ನು ಸಂತೋಷದಿಂದ ಸ್ವೀಕರಿಸಿದರಾದರೂ ಹಾಗೂ ಆತನನ್ನು ಅರಸನೆಂದು ಗುರುತಿಸಲು ಆಗ್ರಹಪಡಿಸಿದರು. ಅರಸನು ಆ ಪದ್ಧತಿಯನ್ನು ತನ್ನದಲ್ಲವೆಂದು ಹೇಳಿದನು. ಮಾರ್ಕ 12:37. ಕಂಟಿನ್ಯೂ ಮಾಡ್ಲಾಗ್ತದೆ. ಒಂದ್ ನಿಮಿಷ ಇಲ್ಲಿ ನಿಲ್ಸೋಣ. ಕೇಳಿಸ್ತಾ ಇದೆ ನನ್ನ ವಾಯ್ಸು? ಕೇಳಿಸ್ತಾ ಇದೆ ಬ್ರದರ್. ಓಕೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪ ನೋಡ್ಬೇಕು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ 70 ವಾರ ಅನ್ನುವಂಥ ವಿಷಯವನ್ನ ಇಲ್ಲಿ ಮೆನ್ಷನ್ ಮಾಡೋದನ್ನ ನೋಡ್ತೀವಿ. 70 ವಾರ ಅಂತ ಹೇಳಿದಾಗ ನಾವು ಇದ್ರ ಬಗ್ಗೆ ಮೊದಲು ಸ್ಟಡಿ ಮಾಡಿದ್ವಿ. 70 ವಾರ ಅನ್ನೋದು ಏನನ್ನ ಸೂಚಿಸುತ್ತೆ ನಾವು ಓದಿದ್ವಲ್ವಾ. 70 ವಾರದ ಬಗ್ಗೆ ನಾವು ಇದಕ್ಕಿಂತ ಹಿಂದೆ ಕೂಡ ನೋಡಿದ್ವಿ. ಏನನ್ನ ಸೂಚಿಸುತ್ತೆ 70 ವಾರ ಅಂದ್ರೆ ಏನನ್ನ ಸೂಚಿಸುತ್ತೆ, ಅದು ಏನಕ್ಕೋಸ್ಕರ ನಾವು ಆ ಒಂದು ಪ್ರವಾದನೆ ಓದಿದ್ವಿ? ಯೇಸು ಕ್ರಿಸ್ತನ ಬರುವವನಿಗೆ, ಯೇಸು ಕ್ರಿಸ್ತನ ಮೊದಲನೆಯ ಬರುವಿಕೆ, ಕರೆಕ್ಟ್ ಅಲ್ವಾ? ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಅನ್ನೋದು ಒಂದು ರೀತಿಯಲ್ಲಿ ನಾವು ಅದನ್ನ ನೋಡಿದ್ವಿ. ಇನ್ನೊಂದು ರೀತಿಯಲ್ಲಿ ಯಾವ ಅರ್ಥವನ್ನು ಸೂಚಿಸುತ್ತೆ? 70 ಆತನ ಆಗ್ಬೇಕಾಗಿತ್ತು. ಮರಣದ ಬಗ್ಗೆ 70 ಸೂಚಿಸ್ತದಲ್ಲ. ಓಕೆ, ಮರಣದ ಬಗ್ಗೆ ಅಂದ್ರೆ ನಿರ್ದಿಷ್ಟವಾಗಿ ಅವ್ರು ಬಂದು ಒಂದು ವಾರ ಮಧ್ಯದಲ್ಲಿ 3.5 ವರ್ಷ ಅವ್ರು ಸೇವೆ ಮಾಡಿ ರಂಶಂ ಕೊಡ್ಬೇಕಂತ. ಓಕೆ, ಶಿಲುಬೆ ಮೇಲೆ ಛೇದಿಸಲ್ಪಡ್ಬೇಕಂತ ಹೇಳಿ ಇದೆಯಲ್ಲ ಬ್ರದರ್ 70 ವಾರಗಳಲ್ಲಿ. ಕರೆಕ್ಟ್ ಅಲ್ಲ? ನಾನೀಗ ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ, 70 ವಾರದ ಪ್ರವಾದನೆ ದಾನಿಯೇಲನಿಗೆ ಕೊಡಲ್ಪಟ್ಟಂತ ಮುಖ್ಯವಾದ ಉದ್ದೇಶವನ್ನು, ಯಾವ ಉದ್ದೇಶ, ಏನನ್ನ ಹೇಳಕ್ಕೆ ಅದನ್ನ ಕೊಡಲ್ಪಟ್ಟಿತ್ತು, ಏನು ವಿಷಯವನ್ನ ಹೇಳಕ್ಕೆ ಕೊಡಲ್ಪಟ್ಟಿತ್ತು? ಅದು ರಾಜನಿಗೆ ಹೇಳ್ತಾನ ಬ್ರದರ್, ಒಬ್ಬ ಅರಸನು ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ತಾನಲ್ಲ ಬ್ರದರ್. ಅದ ದಾನಿಯೇಲ ಕಂಡಂತ ದರ್ಶನ, ನೆಬೂಕದ್ನೆಚ್ಚರನ ಕಂಡಂತ ಕನಸಿನ ಬಗ್ಗೆ ಅದರ ಅರ್ಥವನ್ನ ಹೇಳ್ತಾನ ಬ್ರದರ್. ಇಸ್ರೇಲ್ರ ಅರಸನಾಗಿ ಬರ್ತಾನ ಅಂತ ಹೇಳಿ, ಮೆಸ್ಸಿಯನ್ ಬರ್ತಾನ ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ತಾನ ಬ್ರದರ್. 70 ವಾರ ಇದು ಇಸ್ರಾಯೇಲರಿಗೆ ಕೊಡಲ್ಪಟ್ಟ ಸಮಯ ತಿಳಿಸ್ತೈತಿ. ಯಾವ ಸಮಯ? ಅದು 62 ವಾರ ಅಲ್ಲಿ ದೇವಸ್ಥಾನ ತಿರುಗಲು. ಹೌದು, ನಮ್ಮ ರೇಷ್ಮಾ ತಂಗಿ ಹೇಳ್ದಂಗೆ ಕರೆಕ್ಟ್ ಪಾಯಿಂಟ್. ಅದೇ ನಮ್ಗೆ ಬೇಕಾಗಿದೆ. ಅಂದ್ರೆ ಗೊತ್ತಾಯ್ತು ಏನು ಇಸ್ರೇಲ್ ಜನರಿಗೆ ಏನ್ ಸಮಯ ಕೊಡಲ್ಪಟ್ಟಿತ್ತು? ಕಾಲ ಕೊಡಲ್ಪಟ್ಟಿತ್ತು ಬ್ರದರ್. ಅವರು ಅದನ್ನ ಯಾವ್ದು ಮೆಸ್ಸಿಯನ್ನ ಸ್ವೀಕರಿಸೋಕ
ಕೃಪೆ ಅಂದ್ರೆ ಕಾಲ ಇಲ್ಲಿ 70 ವಾರಗಳು ಕರೆಕ್ಟ್ ನೀವ್ ಹೇಳ್ತಾ ಇದ್ರೆ ಎಲ್ಲ ಮುಖ್ಯವಾದ ಅರ್ಥ ಮಾಡ್ಕೊಳ್ಳಿ. ಈ 70 ವಾರ ಅನ್ನೋದು ಇಸ್ರೇಲ್ ಜನರ ಕೃಪೆಯ ಸಮಯ. ಓಕೆನಾ? ಹೌದು ಬ್ರದರ್. ಅವ್ರಿಗೆ ಇರುವಂತ ಎಕ್ಸ್ಟೆಂಡ್ ಮಾಡಿದಂತ ಸಮಯ. ಆ ಸಮಯ ಯಾಕೆ ಎಕ್ಸ್ಟೆಂಡ್ ಮಾಡ್ಬೇಕಾಯ್ತು ಅಂದ್ರೆ ನೋಡ್ರಿ, 70 ವಾರ ಅಂತ ಹೇಳಿದಾಗ ಈ ಪ್ರವಾದನೆ ಬಂದ್ಬಿಟ್ಟು ನಾವು ನೋಡುವಂತ ಒಂದು ರೀತಿಯಲ್ಲಿ ಇದನ್ನ ದಾನಿಯೇಲನಿಗೆ ಇಲ್ಲಿ ಬಾಬಿಲೋನಿಗೆ ಸೆರೆಯಲ್ಲಿದ್ದಾಗ ಮಾತಾಡ್ತಾ ಇದ್ರು. ಈಗ ನೋಡಿ, ಬಾಬಿಲೋನಿಗೆ ಸೆರೆಯಲ್ಲಿದ್ದಾಗ ಮಾತಾಡ್ಬೇಕಾದ್ರೆ ದಾನಿಯೇಲನ ಭಾವನೆ ಏನಿತ್ತು, ಆತನ ಮನಸ್ಸಿನಲ್ಲಿದ್ದಂತ ಆಲೋಚನೆ ಏನಿತ್ತು ಅಂತ ತಗೊಂಡಾಗ ದಾನಿಯೇಲಿಗೆ ಏನಂತ ಅನಿಸ್ತಾ ಇತ್ತು ಅಂದ್ರೆ, ಓಕೆ, ದೇವ್ರು ನಮ್ಮನ್ನ ಅನ್ಯ ಜನರ ಕೈಲಿ ಒಪ್ಪಿಸ್ಬಿಟ್ಟಿದ್ದಾರೆ, ಇನ್ನು ನಾವಷ್ಟೇ ಮತ್ತೆ ನಾವು ಒಂದು ರಾಜ್ಯವಾಗಿ ಬರಲ್ಲ, ಒಂದು ರಾಷ್ಟ್ರವಾಗಿ ಬರಲ್ಲ, ಮತ್ತೆ ನಮ್ಗೇನಿಲ್ಲ, ಯಾವುದೇ ಅವಕಾಶಗಳು ನಮ್ಗೆ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಹಲವಾರು ವರ್ಷಗಳ ಕಾಲ ಬಾಬಿಲೋನಲ್ಲೇ ಸೆರೆಯಲ್ಲಿದ್ದಾಗ ದಾನಿಯೇಲಿಗೆ ಇದು ಅನಿಸ್ತು. ಆದ್ರಿಂದ 9ನೇ ಅಧ್ಯಾಯದಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಯೆರೆಮೀಯ ಹೇಳಿದ್ರಲ್ವಾ, 70 ವರ್ಷ ಮುಗೀತಲ್ವಾ, ನಮ್ಮನ್ನ ಯಾಕೆ ಇನ್ನೂ ಬಿಡುಗಡೆ ಮಾಡದೇ ಇದ್ದೀರಾ ಅನ್ಬಿಟ್ಟು. ಆಗ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ, ಸೊ ಏನ್ ಮಾಡ್ತಾರೆ, ಮೆಸ್ಸಿಯನ್ ಬರುವಂತ ಒಂದು ಸಮಯವನ್ನ ಇಸ್ರೇಲ್ ಜನರಿಗೆ ಇನ್ನು ಕೂಡ 70 ವಾರಗಳು ಸಮಯವಿದೆ, ಅಲ್ಲಿವರೆಗೆ ಅವ್ರಿಗೆ ಟೈಮ್ ಸಿಗುತ್ತೆ ಅನ್ನೋಂಥ ವಿಷಯವನ್ನ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಅಂತ್ಯದಲ್ಲಿ ಏನ್ ಮಾಡ್ತಾರೆ, ಮೆಸ್ಸಿಯ ಬರ್ತಾರೆ. ಅದು ಇಸ್ರೇಲ್ ಜನರಿಗೆ ಕೊಡಲ್ಪಟ್ಟಂತ ಕೃಪೆ ಸಮಯ, ಇಸ್ರೇಲ್ ಜನರಿಗೆ ಮಾತ್ರ ಇದ್ದಂತ ಕೃಪೆ ಸಮಯ. ಇದೇ ವಿಷಯವನ್ನ ನಾವು ಹೋದ್ ವಾರ ಓದಿದಾಗ ಮತ್ತೇನು ಸುವಾರ್ತೆ 10ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವ್ ಏನನ್ನ ನೋಡ್ತೀವಿ ಅಂದ್ರೆ, 10ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಅನ್ಯ ಜನಗಳ ಕಡೆ ಹೋಗಬೇಡಿರಿ ಅಂತ ಹೇಳಿದಾಗ ನಾವು ಅದನ್ನೇ ನಾವು ಸ್ಪಷ್ಟಪಡಿಸಿದ್ವಿ. ಏನಪ್ಪಾ ಅಂದ್ರೆ, ಅನ್ಯ ಜನಗಳಿಗೆ ಇನ್ನೂ ಸಮಯ ಬರ್ಲಿಲ್ಲ. ಮುಖ್ಯವಾಗಿ ಆ ಸಮಯ ಈಗ ಇರೋದು ಇಸ್ರೇಲ್ ಜನರಿಗೆ. ಅವ್ರಿಗೆ ಅನಂತರ ತುಂಬಾ ಸಮಯ ಇದೆ. ಅನ್ಯ ಜನರಿಗೆ ಎಷ್ಟು ಸಮಯ ಇದೆ? ಸುಮಾರು 2000 ವರ್ಷಗಳವರೆಗೂ ಸಮಯ ಇರುತ್ತೆ ಅನ್ಯ ಜನರಿಗೆ. ಬಟ್ ಯಹೂದ್ಯರಿಗೆ ಕೊಡಲ್ಪಟ್ಟಂತಹ ಸಮಯ ಇನ್ನೂ ಮುಕ್ತಾಯವಾಗ್ಲಿಲ್ಲ. ಅದರಿಂದ ಮೊದಲು ಅವರಿಗೆ ಪ್ರಾಮುಖ್ಯತೆ ಕೊಡಿ. ಅಂದ್ರೆ 70 ವಾರ ಅಂತ ಹೇಳಿದಾಗ ಇಸ್ರೇಲ್ ಜನರ ಆ ಒಂದು ಕೃಪೆಯ ಸಮಯ ಎಲ್ಲಿ ಅಂತ್ಯವಾಯ್ತು? 70 ವಾರ ಎಲ್ಲಿ ಎಂಡ್ ಆಯ್ತು? ಯಾವ ಒಂದು ಸಮಯದಲ್ಲಿ ಎಂಡ್ ಆಯ್ತು? ಯಾವ ವರ್ಷದಲ್ಲಿ 70 ವಾರ ಎಂಡ್ ಆಯ್ತು? ಅದು 1872ರಲ್ಲಿ. 3ರಲ್ಲಿ ಎಂಡಾಯ್ತು. 70 ವಾರ 1870. ಎಲ್ಲಿ ಅಂತ್ಯವಾಯ್ತು? ಅದು 7 ವಾರ, ಅದು 7 ಒಂದು ವಾರ ಮುಗಿದ ತಕ್ಷಣ ಎಂಡಾಯ್ತು. 3.5 ವರ್ಷ ಅವ್ರು ಮುಗಿದ ತಕ್ಷಣ ರೀ. ನಾನು ಕೇಳ್ತಾ ಇದ್ದೀನಿ, ಈಗ 70 ವಾರ ಎಡಿ ಯೇಸು ಕ್ರಿಸ್ತನ ಬಂದ ಮೇಲೆ ಯಾವ ವರ್ಷದಲ್ಲಿ ಅಲ್ಲಿ ಅಂತ್ಯವಾಯ್ತು? 33ರಲ್ಲಿ ಎಂಡಾಯ್ತು. 33ರಲ್ಲಿ ಅಂತ್ಯವಾಯ್ತಾ? 34ರಲ್ಲಿ ಅಂತ್ಯವಾಯ್ತಾ? 1830. ಮರಣ ಹೊಂದಿ ಮತ್ 3 ವರ್ಷ ಮುಗಿದ್ಮೇಲೆ. ಓಕೆ, ಸರಿ. ಎಲ್ಲಿ ಸ್ಟಾರ್ಟ್ ಆಯ್ತು? ಅಂತ ಗೊತ್ತರೆ ಅಲ್ಲಿ 70 ವಾರ ಎಲ್ಲಿ ಮುಕ್ತಾಯವಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. 33ರಲ್ಲಿ ಸ್ಟಾರ್ಟ್ ಆಯ್ತು. 33ರಲ್ಲಿ ಸ್ಟಾರ್ಟ್ ಆಯ್ತು. ಕ್ರಿಸ್ತ ಶಕ 33 ಸ್ಟಾರ್ಟ್ ಆಯ್ತು. 1878ರಲ್ಲಿ ಫಿನಿಶ್ ಆಯ್ತು. ಏನೋ ಹೇಳ್ಬೇಕಂತ ಹೇಳ್ತಾ ಇದ್ದೀರಾ, ಇಲ್ಲ ಕರೆಕ್ಟ್ ಹೇಳ್ತಾ ಇದ್ದೀರಾ? ಏನೋ ಬ್ರದರ್ ಕೇಳ್ತಾರೆ ಏನೋ ಹೇಳೋಣ ಅಂತ. ಪ್ರಶ್ನೆಗೆ ನಮ್ಮೆ 70 ವಾರವು ಎಲ್ಲಿ ಆರಂಭವಾಯ್ತು ಮತ್ತೆ ಎಲ್ಲಿ ಮುಕ್ತಾಯವಾಯ್ತು? ಅದು 3.5 ವರ್ಷ ಅವ್ರಿಗೆ ಇಸ್ರೇಲ್ ಜನರಿಗೆ, ಅದಕ್ಕೆ ಇನ್ನು 3.5 ವರ್ಷ ಉಳಿದಿರ್ತಲ್ರಿ. ಅದು 3.5 ವರ್ಷ ಮುಗಿದ ತಕ್ಷಣ ಅದು ಅವ್ರದ್ದು ಎಂಡ್ ಆಗತ್ರಿ 70 ವಾರ. ಸ್ಟಾರ್ಟ್ Correct, ನಾನ್ ಹೇಳ್ತಾ ಇದ್ದೀನಿ. ದೇವ್ರ ಪ್ರವಾದನೆ ಹೇಳ್ತಾರ, ಅಲ್ಲೇ ಸ್ಟಾರ್ಟ್ ಆಗೋದು. ಎಲ್ಲಿ ಯಾವಾಗ ಕ್ರಿಸ್ತ ಶಕನ ಕ್ರಿಸ್ತ ಪೂರ್ವನ ಯಾವಾಗ ಶುರು ಆಯ್ತು? ಪೂರ್ವ ಅದು. ನಾಳೆ 9ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳ್ತಿರ್ತಲ್ರಿ 70ನೇ ವಾರ ಅಲ್ಲಿಂದ ಸ್ಟಾರ್ಟ್ ಆಗಿರಿ. ನಾನು ಕೇಳ್ತಾ ಇದ್ದೀನಿ ಕ್ರಿಸ್ತನ ಪಿತೇಶ್ವರ ಸರ್ ಇವ್ರೆ, ಸ್ಪಷ್ಟವಾಗಿ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಏನ್ ನಾನು ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಇಷ್ಟೇ ಕೇಳ್ತಾ ಇದ್ದೀನಿ ನಿಮ್ಗೆ, 70 ವಾರಗಳು ಎಲ್ಲಿ ಆರಂಭವಾಯ್ತು, ಯಾವ ವರ್ಷದಲ್ಲಿ ಆರಂಭವಾಯ್ತು, ಯಾವ ವರ್ಷದಲ್ಲಿ ಮುಕ್ತಾಯವಾಯ್ತು, ಇಷ್ಟೇ. ಇದನ್ನ ಸ್ಪಷ್ಟವಾಗಿ ಹೇಳಿ. ಇನ್ನು ಬೇರೆ ವಾಕ್ಯಗಳೆಲ್ಲ ಇದೆ, ಎಲ್ಲ ದಾನಿಯಲ್ಲಿ ಅದನ್ನ ಹೇಳ್ತಾರ, ದಾನಿಯಲ್ಲಿ ಇರೋದು ಎಲ್ಲ ಗೊತ್ತಾಯ್ತು ನಿಮ್ಗೆ, ಸ್ಪಷ್ಟ ಇದೆ. ಯಾವ ವರ್ಷದಲ್ಲಿ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹುಟ್ಟಿದ ದಿವಸ ಎಲ್ಲ ಆರಂಭವಾಯ್ತು ಅಂದ್ರೆ ಹೇಳ್ತೀರಾ 1900 ಅಂತ, ಕರೆಕ್ಟಾ? ನಮ್ದು ದಿನ ಮುಗ್ದಿಲ್ಲ, ಇಸ್ರೇಲ್ ಜನರ ಕೃಪೆ ಕಾಲ ಮುಗ್ದೋಯ್ತು ಅಲ್ವಾ? ಈಗ 490 ಹೇಳಿ, ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ, ಹೇಳಿ ಎಲ್ಲ ಬ್ರದರ್. 90 ದಿವಸ ಅಲ್ರಿ, ಅದರಲ್ಲಿ 7 ವರ್ಷ ಅದು ಸ್ವಾಮಿ ಬಂದ ಎಲ್ಲ ಬ್ರದರ್, ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿ ಆರಂಭವಾಯ್ತು ಕಂಪ್ಲೀಟ್ ಆಗಿ 70 ವಾರ ಅದ್ ಬಿಡ್ರಿ, ಸೆಂಟ್ರಲ್ಲಿ 62 ವಾರ ಅದೆಲ್ಲ ಇಡ್ಲಿ, ಬಟ್ ಕಂಪ್ಲೀಟ್ ಆಗಿ 70 ವಾರ ಅನ್ನೋದು ಎಲ್ಲಿ ಶುರುವಾಯ್ತು? ಯಾವ ವರ್ಷದಲ್ಲಿ ಶುರುವಾಯ್ತು? ನೀವು ಹುಡುಕ್ ಹೇಳೋರ್ಗ್ ಬಿಡಲ್ಲ ನಾನು ಇವತ್ತು ನಿಮ್ಗೆ. ನೀವು ಕರೆಕ್ಟ್ ಆಗಿ ಹೇಳೋರ್ಗ್ ಮುಂದಿನ ಪಾಠಕ್ಕೆ ಹೋಗೋದಿಲ್ಲ. ಎಲ್ಲಿದೆ ಹುಡುಕಲ್ರಿ ಕರೆಕ್ಟ್ ಆಗಿ ನೀವು. ಕರೆಕ್ಟ್ ಆಗಿ ಹೇಳ್ರಿ.
ಕ್ರಿಸ್ತನ್ ಇಷ್ಟೇ ಹೇಳ್ರಿ ಡೇಟ್ ಹಿಂಗೆ ಬ್ರದರ್ ಈ ಡೇಟ್ ಅಂತ ಹೇಳ್ಬಿಟ್ರೆ ಸಾಕು. ಇನ್ನೇನಿಲ್ಲ ಕಂಟಿನ್ಯೂ ಮಾಡೋಣ. ಈ ಡೇಟಲ್ಲಿ ಆರಂಭವಾಯ್ತು, ಈ ಡೇಟಲ್ಲಿ ಮುಕ್ತಾಯವಾಯ್ತು. ಅದು ಸಿಂಪಲ್ ಮುಗೀತು ಅಷ್ಟೇ, ಏನೇನಿಲ್ಲ ನಿಮ್ಗೆ ಬೇಕಾಗಿರೋದು. ಹುಡುಗರಿ ನೋಟ್ಸ್ ಅಲ್ಲಿ ಬರ್ದಿಟ್ಟಿದ್ರಾ ಹುಡುಗರಿ? ಎರಿಮೇನಿಗೆ ಅದು 1830 ಪ್ರಾರಂಭ ಆಗಿ 1833 ಅದು ಮುಕ್ತಾಯ ಆಯ್ತು ಇಲ್ಲ, ಅಂತ. ರಾಂಗ್ ತಪ್ಪು. ಬೇರೆ ಹೇಳಿ. ಅಲ್ಲಿ ಎರಿಮೇನಿಗೆ ಅವ್ರದ್ದು ಒಂದು ದೇವಸ್ಥಾನ, ಪ್ರವಾದನೆ ಆಗ್ತದ, ದೇವಸ್ಥಾನ ಕಟ್ಬೇಕಂತ ಹೇಳಿರಿ. ನಾನು ಇದೆಲ್ಲ ಕೇಳ್ತಾ ಇಲ್ಲ. ಅಲ್ಲಿ ಇನ್ಸಿಡೆಂಟ್ ಬಗ್ಗೆ ಕೇಳ್ತಾ ಇಲ್ಲ. ಅಲ್ಲಿ ಏನ್ ನಡೀತು, ಏನ್ ಘಟನೆಗಳಿಗೆ ಕೇಳ್ತಾ ಇಲ್ಲ. ನಾನ್ ಸಮಯವನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ನನ್ ಬೇಕಾದ್ರೆ ಸಮಯ, ಟೈಮ್ನ ಈ ಟೈಮಲ್ಲಿ ಸ್ಟಾರ್ಟ್ ಆಯ್ತು, ಈ ಟೈಮಲ್ಲಿ ಮುಗೀತು ಅಂತ ಹೇಳಿದ್ರೆ ಸಿಂಪಲ್ ಮುಗೀತು. ನನ್ಗೆ ಇನ್ನೂ ಈ ಘಟನಾವಳಿಗಳು ಬೇಕಾಗಿಲ್ಲ. ಯಾಕಂದ್ರೆ ಈ ಒಂದು ವಿಷಯವನ್ನ ನಾವು ನೋಡಿದ್ವಿ ನಮ್ಮ ಪಾಠದಲ್ಲಿ ಕೂಡ. ಈ ಎಲ್ಲಾ ವಿಷಯವನ್ನ ಸ್ಟಡಿ ಮಾಡ್ಕೊಂಡೇ ಬಂದಿದೀವಿ. 20 ವರ್ಷ ಸ್ಟಡಿ ಮಾಡಿದಿಲ್ವಾ ನಾವು ಇದ್ರಲ್ಲಿ? ಮಾಡಿದ್ದೇರಿ ಬ್ರೋ. ಸ್ಟಡಿ ಮಾಡಿದೀವಿ. ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲಿ ಮುಕ್ತಾಯವಾಗುತ್ತೆ? ನೀವ್ ಹೇಳ್ಬಿಡಿ ಬ್ರದರ್. ಇಲ್ಲಪ್ಪ, ನಾನ್ ಕಂಟಿನ್ಯೂ ಮಾಡಲ್ಲ. ನಾನು ಹಿಂಗಲ್ಲ ಸುಮ್ನೆ ನೀವು ಕೇಳ್ತೀರಾ, ಏನ್ ಬರ್ಕೊಳ್ತೀರಾ ಏನು ಗೊತ್ತಾಗ್ತಿಲ್ಲ. ಕೇಳೋರ್ಗು ನಾನು ಕಂಟಿನ್ಯೂ ಮಾಡಕ್ಕಾಗಲ್ಲ. ಹೇಳ್ರಿ ನೋಡೋಣ, ಎಷ್ಟು ಸರಿ ಹೇಳ್ಕೊಟ್ಟಿದೀನಿ, ಎಷ್ಟು ಸರಿ ತಗೊಂಡಿದೀವಿ ಪಾಠವನ್ನ. ಯಾಕೆ ನೋಟ್ಸ್ ತಗೊಳ್ತಾ ಇಲ್ಲ? ಯಾರು ತಗೊಳ್ತಾ ಇಲ್ವಾ ನೋಟ್ಸ್ ಅಲ್ಲಿ ಮೆನ್ಷನ್ ಆಗಿಲ್ವಾ? ಅಟ್ಲೀಸ್ಟ್ ನಮ್ ಬೇಸಿಕ್ ಕ್ಲಾಸ್ ಅಲ್ಲಿ ತೆಗೆದಿಲ್ವಾ? ಬ್ರದರ್ ತೆಗೆದಿಲ್ವಾ? ರಾಜು ಬ್ರದರ್ ತಗೊಂಡಿಲ್ವಾ ಇದನ್ನ? ಬೇಸಿಕ್ ಕ್ಲಾಸ್ ಅಲ್ಲಿ ಮೊದಲೇ ಬರುವಿಗೆ ಟಾಪಿಕ್ ತಗೊಂಡಿಲ್ವಾ ನಿಮ್ಗೆ? ನಿಮ್ಗೆ ಯಾರು ಕೇಳಿಲ್ಲ ಅಂದ್ರೆ ಏನ್ ಅರ್ಥ? ಅದು ಅರ್ಥನೇ ಇಲ್ಲ. ಮತ್ತೆ 450 BC. 450 BC-ನಾ? 450 BC ಅಂದ್ರೆ 70 ವಾರಗಳಂದ್ರೆ ಎಷ್ಟು ದಿನ ಬರುತ್ತೆ? ಅದು ಎಷ್ಟು ವರ್ಷ ಬರುತ್ತೆ? 54ರಲ್ಲಿ ಸ್ಟಾರ್ಟ್ ಆಗತ್ರಿ ಬ್ರದರ್. ಕ್ರಿಸ್ತ ಪೂರ್ವ 54ರಲ್ಲಿ ಸ್ಟಾರ್ಟ್ ಆಗಿ 490 ದಿನ ಅಂದ್ರೆ 490 ವರ್ಷಗಳು. ವೆರಿ ಗುಡ್. 490 ನೋಡಿ, ಕರೆಕ್ಟ್ ಪಾಯಿಂಟಿಗೆ ಬಂದಿದ್ರ. 490 ವರ್ಷಗಳು ಕರೆಕ್ಟ್ ಅಲ್ವಾ? ವೆರಿ ಗುಡ್. ಇದನ್ನ ಹಿಂಗೆ ಇಟ್ಕೊಳ್ಳಿ ಕೇಳ್ತಾ ಇರಿ. 490 70 ವರ್ಷಗಳಂದ್ರೆ 490 ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗಿರ್ಬೇಕು ಅಂದಾಗ, ಎಲ್ಲಿ ಯಾವ ಡೇಟ್ ಕೊಟ್ರಿ ಇವಾಗ ನೀವು? ಸ್ಟಾರ್ಟಿಂಗ್ ಡೇಟ್ ಏನ್ ಕೊಟ್ರಿ? ಕ್ರಿಸ್ತ ಪೂರ್ವ 450 BC. 54ರಿಂದ ಸ್ಟಾರ್ಟ್ ಆಗಿ. ಓಕೆ ಗುಡ್. 450 BC ಅಂತ ಹೇಳಿದ್ರು ಒಬ್ಬರೊಬ್ಬರಾಗ ಬರ್ಲಿ. 450 BCಗೆ 490 ಹಾಕ್ರಿ. 450ರಲ್ಲಿ 490 ಮೈನಸ್ ಮಾಡ್ರಿ. 40 ಅಲ್ಲ, 490 450 ಅಲ್ವಾ? 490ರಲ್ಲಿ 450 ಅಂತ ಹೇಳಿದ್ರಲ್ಲ, ಅದ್ರಲ್ಲಿ 490 ಮೈನಸ್ ಮಾಡ್ರಿ. ಎಷ್ಟು ಬಂತು? ಎಷ್ಟು ಬಂತು? 490ರಲ್ಲಿ 450 ಮೈನಸ್ ಮಾಡಿದ್ರೆ 40 ಬರ್ತದೆ. 40 ಅಂದ್ರೆ AD 40ಯಲ್ಲಿ ಯೇಸು ಕ್ರಿಸ್ತನ 70 ವಾರ ಮುಕ್ತಾಯವಾಯ್ತಾ? ಏನು AD 40ಯಲ್ಲಿ ಅಂದ್ರೆ ಕ್ರಿಸ್ತ ಶಕ 40ರಲ್ಲಿ ಯೇಸು ಕ್ರಿಸ್ತನ 70 ವಾರಗಳ ಅಂತ್ಯವಾಯ್ತಾ? ನಾವ್ ಹಂಗ್ ಓದಿದೀವಾ? ಇಲ್ಲ ಅಲ್ಲ. 54 ಕ್ರಿಸ್ತ ಪೂರ್ವ 54. 70 ವಾರ AD 36ಕ್ಕೆ ಮುಗಿಯುತ್ತೆ ಬ್ರದರ್. ಹಾಗಾದ್ರೆ AD 36ರಲ್ಲಿ ಇವಾಗ 490 ಮೈನಸ್ ಮಾಡ್ರಿ. ವೆರಿ ಗುಡ್. ನೋಡ್ರಿ, ಒಂದ್ ಲೆಕ್ಕ ಕಂಡಿಡಿದ್ರೆ ಇನ್ನೊಂದು ಈಸಿ ಕಂಡಿಡ್ಬೋದು. AD 36 ಅಂತ ಕಂಡಿಡಿದ್ ಬಿಟ್ರಲ್ಲ ಕರೆಕ್ಟ್ ಆಗಿ. ಇವಾಗ 490 ಮೈನಸ್ 490ರಲ್ಲಿ 36 ಮೈನಸ್ ಮಾಡ್ರಿ. 454. ಎಸ್, ಕರೆಕ್ಟ್ ಆಗಿ ನೋಡ್ರಿ. 454. 454 BC 454 ಅಲ್ಲಿ ಸ್ಟಾರ್ಟ್ ಆಗಿದ್ದು ಅಲ್ವಾ? ನೆಹೋಮಿಯನು ಆಜ್ಞೆ ತಗೊಂಡ್ ಬರಲ್ವಾ ರಾಜನ ಹತ್ರ? ನಾನು ಪೌಳಿ ಗೋಡೆನ ಕಟ್ಟಕ್ಕೆ ಹೋಗ್ಬೇಕಂತ ವಾಕ್ಯ ಅಲ್ಲ, ಅದೇ ತಾನೇ ಇರೋದಲ್ಲಿ. ಎಸ್, ಅದನ್ನ ನೆನ್ಪಿಟ್ಕೊಳ್ಳಿ ಕ್ರಿಸ್ತನಲ್ಲಿ ಎಲ್ಲಾ ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ಮೈಂಡ್ ಅಲ್ಲಿ ಒಂದೇ ಸರಿ ಕೇಳಿದ್ರೆ ಸಾಕು, ಏನೋ ಕೇಳೋದಂತಲ್ಲ, ಒಟ್ನಲ್ಲಿ ನೆನ್ಪಿಟ್ಕೊಳ್ಳಿ. ಎಷ್ಟು ಸರಿ ಹೇಳಿದೀನಿ ಈ ಪಾಯಿಂಟ್ ನ ಎಲ್ಲಿ ಮಾತಾಡಿದೀವಿ ಗೊತ್ತಾ? ನಾವು ಶುದ್ಧೀಕರಣದ ಸಮಯ 3ನೇ ಟಾಪಿಕ್ ಅಲ್ಲಿ ಮಾತಾಡಿದೀವಪ್ಪ. 2300 ರಾತ್ರಿ ಹಗಲು ಟಾಪಿಕ್ ಅಲ್ಲಿ ಮಾತಾಡ್ಬೇಕಾದ್ರೆ 70 ವಾರಗಳು ನಾವು ವಿಷಯಗಳನ್ನ ಅಲ್ಲಿ ಮಾತಾಡಿದ್ವಿ ಸ್ಪಷ್ಟವಾಗಿ. ಎಷ್ಟು ಪಿಕ್ಚರ್ ಹಾಕಿ, ಪವರ್ ಪಾಯಿಂಟ್ ಹಾಕಿ ಎಲ್ಲಾನು ತೋರ್ಸಿರ್ತೀನಿ. ಕೇಳಿದ್ರ ಯಾಕೆ ಅದು ಮರಿಯುವಂತ ಒಂದು ಸನ್ನಿವೇಶ ಆದ್ರೆ ಏನರ್ಥ? ಅಷ್ಟು ಕೇರ್ಲೆಸ್ ಏನ್ ದೇವ್ರ ವಾಕ್ಯ ಬಿಡಪ್ಪ ಬ್ರದರ್ ಮಾತಾಡ. ನಾನ್ ಬಿಡ್ರಿ, ನಾನ್ ನಿಮ್ಗೆ ಏನು ಅಂದ್ರೂ ಚಿಂತೆ ಇಲ್ಲ. ದೇವ್ರು ನಮ್ಗೆ ನೋಡ್ಕೊಳ್ತಾ ಇದಾರೆ. ಒಂದ್ ಸಿಂಪಲ್ ಕ್ಯಾಲ್ಕುಲೇಷನ್, ಇದು ದೊಡ್ಡ ವಿಷಯ ಅಲ್ಲ. ನಾವು
ಎಷ್ಟು ಜನರ ಬರ್ತ್ಡೇ ನಮ್ಮ ಮೈಂಡ್ ನೆನಪಿದೆ. ನಮ್ಮ ಮನೆಯಲ್ಲಿ ಹುಟ್ಟಿದವರು ಅವ್ರವ್ರ ಬರ್ತ್ಡೇ ಹುಟ್ಟಿದ ದಿನ ಪ್ರತಿಯೊಂದು ಎಷ್ಟು ಸೀರಿಯಸ್ ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅದಕ್ಕಿಂತ ಇದೆಲ್ಲ ತುಂಬಾ ಸಿಂಪಲ್. ಜಾಸ್ತಿ ಲೆಕ್ಕಾಚಾರಗಳಿಲ್ಲ ಇಲ್ಲಿ, ಕೌಂಟ್ ಅಲ್ಲ. 1874 ಒಂದ್ ಬರುತ್ತೆ, 1914 ಒಂದ್ ಬರುತ್ತೆ, 1799 ಒಂದ್ ಬರುತ್ತೆ. ಇದ್ರ ಏನೋ ಒಂದು 10 ಇರ್ಬೋದು ಅಷ್ಟೇ. ದೇವರ ಒಂದು ವಿಷಯಗಳ ಲೆಕ್ಕಾಚಾರ ಇಟ್ಕೊಳ್ರಿ ಕರೆಕ್ಟ್ ಆಗಿ. ಇವಾಗ ಬಂತ AD 36 ಅಲ್ಲಿ ಯೇಸು ಕ್ರಿಸ್ತನ AD 36 ಅಲ್ಲಿ ಏನ್ ಮುಕ್ತಾಯವಾಯ್ತು? AD 36 ಅಲ್ಲಿ 70 ವಾರ ಮುಕ್ತಾಯವಾಯ್ತು, ಕರೆಕ್ಟಾ? ಹೌದು 70 ವಾರ. ಅದಕ್ಕೇನಾದ್ರೂ ಕನ್ಫ್ಯೂಷನ್ ಏನಿದ್ಯಾ? AD 36 ಅಲ್ಲಿ ಮುಕ್ತಾಯವಾಯ್ತು ಅಂದ್ರೆ ಅದರ ಆರಂಭ BC 454. ಓಕೆನಾ? ಅಷ್ಟೇ ನೆನ್ಪಿಟ್ಕೊಳ್ಳಿ. ಇದಿರ್ಬೇಕಾದ್ರೆ ಅವ್ರು ಕೊಟ್ಟಿರುವಂತ 70 ವಾರ ಸಮಯ AD 36 ಮುಗೀತು. ಅದನ್ನೇ ಇಲ್ಲಿ ಮಾತಾಡ್ಬೇಕಾದ್ರೆ ಪೂರ್ತಿಯಾಗಿ 70 ವಾರವು ಇದರ ಮಧ್ಯದಲ್ಲಿ ಕ್ರಿಸ್ತನ ಮರಣ ಹೊಂದಿದನು ಅಂದ್ರೆ ಪೂರ್ತಿಯಾಗಿ 70 ವಾರ ಮುಗಿಯೋವರೆಗೂ ಅವ್ರಿಗೆ ಕೊಟ್ಟಿರುವಂತ ಕೃಪೆ ಬೇರೆ ಯಾರಿಗೂ ಕೊಡಕ್ಕೆ ಆಗಲ್ಲ. ಇದು ದೇವರ ಯೋಚನೆ. ಕರ್ತನಾದ ಯೇಸು ಕ್ರಿಸ್ತನ್ ಕೂಡ ಇದನ್ನ ಇಲ್ಲೇ ಮಾತಾಡ್ತಾರೆ ನೋಡಮ್ಮ. ಕಾಣೆಸ್ತಿರುತ್ತೆ ಮಾತಾಡ್ತಾರೆ, ಮಕ್ಕಳು ಕೊಡುವಂತ ರೊಟ್ಟಿನ ತಗೊಂಡು ನಾಯಿಗಳಿಗೆ ಹಾಕ್ಬಾರ್ದು, ನಾಯಿಗಳಿಗೆ ಹಾಕ್ಬಾರ್ದು ಅಂತ ಹೇಳಿದಾಗ ಸ್ತ್ರೀ ಹೇಳ್ತಾರೆ ಮಕ್ಕಳದು ಬೇಡ ದೇವ್ರೆ ಕರ್ತನೆ, ಮಕ್ಕಳಿಗಿರುವಂತ ಕೃಪೆ ಬೇಡ ಅಂದ್ರೆ ಇಸ್ರೇಲ್ ಜನರಿಗೆ ಏನ್ ಕೃಪೆ ಇಟ್ಟಿದ್ರು ಆ ಕೃಪೆ ಬಿಟ್ಟು ಇನ್ನೇನೋ ಚೂರ್ಪಾರ ಏನು ಇಲ್ವಾ ನನ್ ಕೊಡಕ್ಕೆ? ಸಂಪೂರ್ಣ ಅವ್ರು ಕೊಡೋದನ್ನ ನನ್ ಕೇಳ್ತಾ ಇಲ್ಲ. ಅದನ್ನೇ ಮಾತಾಡ್ತಾರೆ. AD 70 ವರೆಗೂ ಅವ್ರಿಗೆ ಸಮಯ ಅಮ್ಮ, ಅವ್ರು ಕೊಡದೆ ಯಾರಿಗೂ ಕೊಡಲ್ಲ. ಆ ಕೃಪೆ ರೊಟ್ಟಿ ಎಲ್ಲ ಅವ್ರಿಗೆ, ನಿನಗಂತೂ ಸಿಗಲ್ಲ. AD 70 ಆದ್ಮೇಲೆ ಅಂದ್ರೆ AD 70 ಅಂತೀನಿ 70 ವಾರಗಳಾದ್ಮೇಲೆ ಬೇಕಾರಬ್ಬ ಯೇಸು ಕ್ರಿಸ್ತನು ಹೇಳುವಂತ ಮಾತಿನ ಅರ್ಥದಲ್ಲಿ AD 36 ಆದ್ಮೇಲೆ ಬೇಕಾದ್ರೆ ನಿಮ್ಗೆ ಕೃಪೆ ಸಿಗ್ಬೋದು, ಅಲ್ಲಿವರೆಗೂ ನಾನಂತೂ ಕೊಡಲ್ಲ ಅಂತ ಹೇಳಿದಾಗ ಅಲ್ಲಿ ಮಾತಾಡುವಂತ ಕಾನ್ಯಸ್ತ್ರೀ ಮಾತು ಹೆಂಗಿತ್ತು ಅಂದ್ರೆ, ಕರ್ತನೆ ಅವ್ರಿಗೆ ಏನ್ ಕೃಪೆ ಇಟ್ಟಿದ್ರು ಅದು ಬೇಡವೇ ಬೇಡ, ಅವ್ರು ಬೇಡ ಅಂತ ಹೇಳಿದಾಗ ಆ ಮಕ್ಳು ಬೇಡ ಅನ್ನುವಂತ ಒಂದು ರೊಟ್ಟಿ ಇದೆಯಲ್ಲ ಚೂರ್ಪಾರ, ಅದನ್ನ ನೋಡಿ ಅದು ಯೇಸು ಕ್ರಿಸ್ತನ ಮನಸ್ಸು ಮುಟ್ತು ಅಲ್ಲಿ. ಅದಕ್ಕೆ ಕೃಪೆ ಇವ್ರಿಗೆ ಮಾತ್ರ ಇರೋದು, ನಿಮ್ಗಿಲ್ಲ ಅಂತ ಹೇಳಿಲ್ಲ. ನಿನ್ನ ನಂಬಿಕೆ ತುಂಬಾ ಹೆಚ್ಚು. ನಾನು ಇದನ್ನ ಇಸ್ರೇಲ್ ಜನರು ನೋಡಿರುವಂತ ಮಾತು ನೋಡ್ಬೇಕಾದ್ರೆ ಅಲ್ಲಿ ಇದರ ಅರ್ಥ ಬರುತ್ತೆ. ಏನಪ್ಪಾ ಅಂದ್ರೆ ಅವ್ರಿಗೆ ಮಾತ್ರ ಇದ್ದಂತ ಒಂದು ಕೃಪೆಯ ಸಮಯ, ಕಳೆದು ಹೋಗಿರುವಂತ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲ್ ಜನರಿಗಿರುವಂತ ಸಮಯ AD 36 ವರೆಗೂ ಇರ್ಬೇಕು. ಸರಿ, AD 36 ಅಲ್ಲಿ ಏನಪ್ಪಾ ಆಯ್ತು? ಇನ್ಸಿಡೆಂಟ್ ಏನಾಯ್ತು? ಸತ್ಯವೇದ ಪ್ರಕಾರವಾಗಿ AD 36ಗೆ ಏನಾಗ್ಬೇಕಂದ್ರೆ ಯಹೂದ್ಯರ ಅಂದ್ರೆ ಇಸ್ರೇಲ್ ಜನರಿಗಿರುವಂತ ಕೃಪೆಯ ಸಮಯ ಮುಕ್ತಾಯವಾಗ್ಬೇಕು. ಮುಕ್ತಾಯವಾಯ್ತು ಅಂದ್ರೆ ದೇವರ ಮೊದಲನೇ ಪ್ರಾಧಾನ್ಯತೆ ಯಾರು ಕೊಡ್ಬೇಕಂದ್ರೆ ಅನ್ಯ ಜನರಿಗೆ ಹೋಗ್ಬೇಕು. ಏನ್ ಇನ್ಸಿಡೆಂಟ್ ನಡೀತು? ಕೊರ್ನೇಲನಿಗೆ ಸುವಾರ್ತೆ. ವೆರಿ ಗುಡ್, ಅದೇ ಬೇಕಾದ್ರೆ ಅದಲ್ವಾ. ಕೋಟ್ನಲ್ಲಿ ಈಗ ಏನಾಯ್ತು? ಸುವಾರ್ತೆ ಹೋಯ್ತು. ಕೋಟ್ನಲ್ಲಿ ಇದಕ್ಕಿಂತ ಮೊದಲು ಕೂಡ ಶತಾಧಿಪತಿ ಆಗಿದ್ರು. ಇನ್ನು ಕೂಡ ಹೆಚ್ಚು ಹೇಳ್ಬೇಕಾದ್ರೆ ಕೆಲವೊಂದು ಇನ್ಸಿಡೆಂಟ್ ಅದು ಕ್ಲಿಯರ್ ಕಟ್ ಆಗಿ ನಮ್ಗಿಲ್ಲ, ಇದ್ರು ಕೂಡ ಕೆಲವೊಂದು ಬೈಬ್ಲಿಕಲ್ ಇನ್ಸಿಡೆಂಟ್ ತಗೊಂಡ್ ನೋಡಿದಾಗ ಯೇಸು ಕ್ರಿಸ್ತನ ಹತ್ರ ಒಂದ್ಸರಿ ಶತಾಧಿಪತಿ ಊರ್ ಬರ್ತಾರೆ, ಅವ್ರು ಕೊರ್ನೆಲಿ ಅಂತ ಕೆಲವರು ಹೇಳುವಂತ ವಿಷಯಗಳು ಕೂಡ ನಾವು ನೋಡ್ಬೋದು. ಇರ್ಬೋದು ಮೇ ಬಿ ಅದಕ್ಕಿಂತ ಮುಂಚಿತವಾಗಿ ಬಂದು ಕ್ರಿಸ್ತನ ವಿಷಯಗಳ ಹತ್ರ ಕ್ರಿಸ್ತನ ನೋಡಿರ್ಬೋದು. ಆ ಕೊರ್ನೆಲಿ ಅಂದ್ರೆ ಶತಾಧಿಪತಿ ಅಂದ್ರೆ ಖಂಡಿತವಾಗ್ಲು ರೋಮನ ಸೈನ್ಯಾಧಿಪತಿ, ಖಂಡಿತವಾಗ್ಲು ಕ್ರಿಸ್ತನಿಗೆ ಕಮ್ಯುನಿಕೇಟ್ ಇಟ್ಟಿರ್ಬೋದು. ಆದ್ರೆ ಕ್ರಿಸ್ತನಿಂದ ಯಾವುದೇ ಉಪದೇಶ ಆಗ್ಲಿ, ನೀನು ಕೂಡ ಮನಸಾಂತರ ಒಂದು ಬದಲಾವಣೆ ಆಗು, ನೀನು ಕೂಡ ರಕ್ಷಣೆ ಇದೆ ಅಂತ ಯಾವುದೇ ಮಾತಾಗ್ಲಿ, ಯಾವುದೇ ಸುವಾರ್ತೆ ದೇವರ ಸತ್ಯ ವಿಷಯಗಳು ಆತನಿಗೆ ತಲುಪಿರ್ಲಿಲ್ಲ. ಯಾಕಂದ್ರೆ ಅದು ಅವರಿಗೆ ಸಮಯ ಅಲ್ಲ. ಬೇಕಾದ್ರೆ ಗುಣ ಆಗಿರ್ಬೋದು, ರೋಗ ಗುಣ ಆಗಿರ್ಬೋದು, ಆದ್ರೆ ಏನಾಗಿರ್ಲಿಲ್ಲ, ಯಾವುದೇ ರೀತಿಯಲ್ಲೋ ಯಹೂದ್ಯರಿಗೆ ಕೊಡ್ಬೇಕಾಗಿರುವಂತ ಒಂದು ಪ್ರಾಮುಖ್ಯತೆ ಇತ್ತಲ್ಲ, ಸತ್ಯ ಇರ್ಬೋದು, ಕೃಪೆ ಇರ್ಬೋದು, ಸಭೆಯಾಗಿ ಆಯ್ಕೆ ಮಾಡುವಂತ ಸೆಲೆಕ್ಷನ್ ಆಗುವಂತ ಭಾಗ ಇರ್ಬೋದು, ಅದೆಲ್ಲ ಯಹೂದ್ಯರಿಗೆ ಇತ್ತು. ಯಾರಿಗೋಗ್ಲಿಲ್ಲ? ಅನ್ಯ ಜನರಿಗೆ ಹೋಗಿರ್ಲಿಲ್ಲ. ನೋಡ್ಬೇಕಾದ್ರೆ ಮೊದಲನೇದಾಗಿ ಯಾರ ಹತ್ರ ಹೋಗುತ್ತಂದ್ರೆ ಈ ಒಂದು ಸುವಾರ್ತೆ ಅಂದ್ರೆ ಮೊದಲನೇದಾಗಿ ಈ ಕೊರ್ನೆಲಿಗೆ ಹೋಗೋದನ್ನ ನಾವು ನೋಡ್ಬೋದು. ಕರೆಕ್ಟ್ ಅಲ್ವಾ? ಕೊರ್ನೆಲಿ ಹತ್ರ ಹೋದಾಗ ಅಲ್ಲಿ ದೂತರು ಬಂದ್ ಏನ್ ಮಾಡ್ತಾರೆ, ಅಲ್ಲಿ ಮಾತಾಡಿ ಪೇತ್ರನ ಕಲ್ಸಿ ಏನ್ ಮಾಡ್ತಾರೆ, ಅಲ್ಲಿ ಮಾಡುವಂತ ಎಲ್ಲಾ ವಿಷಯಗಳನ್ನ ಕೂಡ ನೋಡ್ಬೋದು. ಸರ್ ಈ ಒಂದು ವಿಷಯದಲ್ಲಿ ನಾವು ಇನ್ನೊಂದು ವಿಷಯ ನೋಡ್ಬೇಕಾದ್ರೆ, ಇದಕ್ಕಿಂತ ಮುಂಚಿತವಾಗಿ ಫೈನಲ್ ಟೆಸ್ಟ್ ಯಾರಿಗೆ ನಡಿಬೇಕಾಯ್ತು ಅಂದ್ರೆ ಈ ಯಹೂದ್ಯರಿಗೆ ನಡಿಬೇಕಾಯ್ತು. ಫೈನಲ್ ಟೆಸ್ಟ್ ಅಂದ್ರೆ ಏನು? ಯಾವ ರೀತಿ ಫೈನಲ್ ಟೆಸ್ಟ್? ಏನ್ ಫೈನಲ್ ಟೆಸ್ಟ್? ಏನ್ ನಡಿಬೇಕು ಫೈನಲ್ ಟೆಸ್ಟ್ ಅಂದ್ರೆ, ಯಹೂದ್ಯರಲ್ಲಿ ಎಷ್ಟು ಜನರಿಗೆ ಆ ಸೆಲೆಕ್ಷನ್ ಇದೆಯಾ, ಭಾಗ ಇದೆ, ಅವ್ರನ್ನ ರಿಜೆಕ್ಷನ್ ಮಾಡೋ ಮೊದ್ಲು, ಅವ್ರನ್ನ ದೇವರು ಏನನ್ನೋದು ಅವ್ರ ತಿರಸ್ಕಾರ ಮಾಡೋ ಮೊದ್ಲು ಅವ್ರನ್ನ ಪರೀಕ್ಷೆ ಮಾಡ್ಬೇಕಾಯ್ತು. ಕರೆಕ್ಟ್ ಅಲ್ವಾ? ಏನ್ ಮಾಡಿದ್ರು, ಆ ಒಂದು ದೇಶವಾಗಿ ಅವ್ರು ಇಲ್ಲಿವರೆಗೆ ಬಂದಿದ್ರು, ಅಬ್ರಾಹ್ಮಣ ಮಕ್ಕಳು ಅಂತ ದೇವ್ರು ಕರೆದಿರ್ಬೇಕಾದ್ರೆ ಎಲ್ಲಾ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡ್ ಬರ್ತಿದ್ರು. ಅಂದ್ರೆ ಅಬ್ರಾಹ್ಮಣ ಮಕ್ಕಳು ಅನ್ಕೊಂಡು ನಾವೇನ್ ಮಾಡ್ಕೊಳ್ತಿದ್ರು, ಅವರು ಇಲ್ಲಿವರೆಗೆ ಬರ್ತಾ ಇದ್ರು. ಆದ್ರೆ ಇನ್ ಮುಂದೆ ಅದು ನಡೀತಾ ಇರ್ಲಿಲ್ಲ. ಏನ್ ನಡೀತಾ ಇರ್ಲಿಲ್ಲ?
ಮುಂದೆ ನಾವು ಅಬ್ರಾಹ್ಮಣ ಮಕ್ಕಳು ಅನ್ನುವಂತ ಒಂದು ವಿಷಯದಿಂದ ದೇವ್ರ ಹತ್ರ ಬರಂಗಿಲ್ಲ. ಆದ್ರೆ ದೇವ್ರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರ ಇಲ್ಲ ರಿಜೆಕ್ಟ್ ಮಾಡ್ತಾರ, ದೇವ್ರು ಅವ್ರನ್ನ ಏನ್ ಮಾಡ್ತಾರ, ಅಂಗೀಕರಿಸ್ತಾರ ಇಲ್ಲ ತಿರಸ್ಕಾರ ಮಾಡ್ತಾರ ಅಂತ ಟೆಸ್ಟ್ ಇರ್ಬೇಕಾಯ್ತು. ಏನಪ್ಪಾ ಟೆಸ್ಟ್, ಏನ್ ಇಟ್ರು ಆ ಟೆಸ್ಟ್? ದೇವ್ರ ಅವ್ರನ್ನ ಅಕ್ಸೆಪ್ಟ್ ಮಾಡೋದಕ್ಕೂ ರಿಜೆಕ್ಟ್ ಮಾಡೋಕ್ಕಿದ್ದಂತ ಟೆಸ್ಟ್ ಏನು? ಯೇಸು ಕ್ರಿಸ್ತನ ರಾಮಚಂದ್ರ. ವೆರಿ ಗುಡ್ ಅಲ್ವಾ? ಯೇಸು ಕ್ರಿಸ್ತನ ಅವ್ರು ಅಂಗೀಕರಿಸ್ತಾರ ಇಲ್ಲ ರಿಜೆಕ್ಟ್ ಮಾಡ್ತಾರ ಅಷ್ಟೇ, ರೈಟ್ ಅಲ್ವಾ? ಯೇಸು ಕ್ರಿಸ್ತನ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಏನಾಯ್ತು, ಆ ಕೃಪೆ ಕಾಲವನ್ನ ಯೂಸ್ ಮಾಡ್ಕೊಂಡ್ರು. ಅವ್ರಿಗೆ ಕೃಪೆ ಕಾಲದೊಳಗಡೆ ಅವ್ರು ಏನ್ ಬಂದ್ಬಿಟ್ರು, ರಕ್ಷಣೆಗೆ ಬಂದಿದ್ದಾರೆ. ಆ ಒಂದು ಕ್ರಿಸ್ತನ ಅಂಗೀಕರಿಸಿದ್ರಿಂದ ಅವ್ರಿಗೆ ಏನಾಯ್ತು, ರಕ್ಷಣೆ ಮಾರ್ಗ ಕಂಡಿಡ್ಕೊಂಡ್ಬಿಟ್ರು. ಆದ್ರೆ ಪರಿಸೇರು, ಯಾಜಕರು, ಶಾಸ್ತ್ರಿಗಳು ಏನ್ ಮಾಡಿದ್ರು, ಯೇಸು ಕ್ರಿಸ್ತನನ್ನ ತಿರಸ್ಕಾರ ಮಾಡಿದ್ರು. ಕರೆಕ್ಟಾ? ಈ ತಿರಸ್ಕಾರ ಮಾಡ್ಬೇಕಾದ್ರೆ ಅಲ್ಲಿ ನಡೆದಿರೋಂಥ ಘಟನಾವಳಿಗಳು ನಮ್ಗೆ ಗೊತ್ತು. ಯಾವ ರೀತಿ ತಿರಸ್ಕಾರ ಮಾಡಿದ್ರು ಅಂದ್ರೆ, 70 ವಾರಗಳ ಪ್ರವಾದನೆಯಲ್ಲಿ ಇಸ್ರೇಲ್ ಜನರ ಕೃಪೆಯ ಕಾಲ ಅಂತ ಹೇಳಲ್ಪಟ್ಟಿದೆ ಅನ್ನೋದು ನಮ್ಗೆಲ್ಲರೂ ಗೊತ್ತಿರೋಂಥ ವಿಷಯ. ಹೌದು, ಅದ್ರಲ್ಲಿ ಏನೋ ಡೌಟ್ ಇಲ್ಲ. ಆದ್ರೆ ಇನ್ನು ವಿಶೇಷವಾದಂತ ಒಂದು ಮುಖ್ಯವಾದಂತ ಒಂದು ವಿಷಯವನ್ನು ಕೂಡ ಅದ್ರಲ್ಲಿ ತಿಳಿಸಿದ್ರು. ಇಸ್ರೇಲ್ ಜನರಿಗೆ ತುಂಬಾ 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 ಬೇಕಾದಂತ ಒಂದು ಮಾಹಿತಿಯನ್ನ ಆ 70 ವಾರದ ಒಂದು ಪ್ರವಾದನೆಯಲ್ಲಿ ಇಟ್ಟಿದ್ರು. ಏನದು? ಆಗ್ಲೇ ನೀವೆಲ್ಲ ಹೇಳ್ತಾ ಇದ್ರಿ, ಅದನ್ನೇ ಹೇಳ್ತಾ ಇದ್ರಿ. ಹೇಳ್ರಿ. ಮೆಸ್ಸಿಯನ ಬಗ್ಗೆ ಹೇಳಿದ್ರು, ಕರೆಕ್ಟಾ? ಮೆಸ್ಸಿಯನ ಬಗ್ಗೆ ನಮ್ಗೆ ಎಲ್ಲಿ ಮಾಹಿತಿ ಬರುತ್ತೆ ಅಂದ್ರೆ, ಮೆಸ್ಸಿಯನ ಬಗ್ಗೆ ನಮ್ಗೆ ಬರೋ ಮಾಹಿತಿ ದಾನಿಯೇಲ್ ಪುಸ್ತಕದಲ್ಲಿ ಮಾತ್ರ ಮೆಸ್ಸಿಯನ ಅಂತ ವಿಷಯ ಬರೋದು. ಮೆಸ್ಸಿಯನ ಸಂಹಾರದ ಬಗ್ಗೆ ಮಾತಾಡಿದ್ರು. AD 36 ಮೆಸ್ಸಿಯ ಸಂಹಾರ ಆಗಿರ್ಲಿಲ್ಲ. ಮೆಸ್ಸಿಯ ಸಂಹಾರ ಆಗಿದ್ದ ಯಾವಾಗ? ಯೇಸು ಕ್ರಿಸ್ತನ ಸಂಹಾರ ಮಾಡಲು ಸಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದ ಯಾವಾಗ? AD 33 ಹೌದು, ಆ ವಾರದ ಮಧ್ಯ ಭಾಗದಲ್ಲಿ ನಡಿಬೇಕಾಗತ್ತ ಒಂದು ಸನ್ನಿವೇಶ. ಆಗ ಈ ತಿರಸ್ಕಾರ ಮಾಡ್ಬೇಕಾದ್ರೆ ಆತನು ಮೆಸ್ಸಿಯನ ರೀತಿಯಲ್ಲಿ ಕಾಣಿಸ್ಕೊಳ್ಪಡ್ಬೇಕಾಯ್ತು. ಯಾರ ಮುಂದೆ ಕಾಣಿಸ್ಕೊಳ್ಪಡ್ಬೇಕಾಯ್ತು? ಇಸ್ರೇಲ್ ಜನರ ಮುಂದೆ. ಇಲ್ಲಿವರೆಗೂ ಆತನ ಒಬ್ಬ ಸಾಧನ ಪ್ರವಾದಿಯಾಗಿ, ಅದ್ಭುತ ಮಾಡುವವನಾಗಿ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡ್ರು. ಮೊದಲ ಬಾರಿ ಏನ್ ಮಾಡ್ತಾರೆ ಅಂದ್ರೆ, ಕತ್ತೆ ಮೇಲೆ ಎದ್ದು ಕುತ್ಕೊಂಡು ಏನ್ ಮಾಡ್ತಾರೆ, ಅರಸನಾಗಿ ಪ್ರವೇಶ ಮಾಡ್ತಾರೆ. ಎಲ್ಲಿಗೆ? ಯೆರೂಸಲೇಮ್ಗೆ ಪ್ರವೇಶ ಮಾಡ್ತಾರೆ. ಆ ಯೆರೂಸಲೇಂ ಪ್ರವೇಶ ಮಾಡೋದು ಏನಪ್ಪಾ ಅಂದ್ರೆ, ನಾನು ನಿಮಗೆ ದೇವ್ರು ಹೇಳಿದಂತ ಪ್ರವಾದನೆ ಮೂಲಕ ತಿಳಿಸಿದಂತ ಮೆಸ್ಸಿಯನು ನಾನೇ, ಆ ತಕ್ಕ ಸಮಯದಲ್ಲಿ ನಾನು ಬಂದಿದ್ದೀನಿ. ಈಗ ನನ್ನ ಅಕ್ಸೆಪ್ಟ್ ಮಾಡಿದ್ರೆ ಮಾಡ್ಬೋದು, ತಿರಸ್ಕಾರ ಮಾಡಿದ್ರು ಮಾಡ್ಬೋದು. ಅದು ನೀವು ಇವಾಗ ಏನ್ ಮಾಡ್ತೀರ ಅದ್ರ ಮೇಲೆ ಇದೆ. ಏನ್ ಮಾಡಿದ್ರು? ಯೇಸು ಕ್ರಿಸ್ತನು ಕತ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಓಸನ್ನ ಓಸನ್ನ ದಾವಿದ ಕುಮಾರನಿಗೆ ಓಸನ್ನ ಅಂತ ಕೂಗಿದ್ರು, ಗರಿಗಳನ್ನ ಹಾಕಿದ್ರು, ಬಟ್ಟೆಗಳನ್ನ ಹಾಕಿದ್ರು, ಎಲ್ಲ ಮಾಡಿದ್ರು. ಎಷ್ಟೊತ್ತಿತ್ತು ಅದು? ಸ್ವಲ್ಪ ಸಮಯ ಮಾತ್ರ, ಇನ್ನೇನ್ ದಿನಗಳು ಕೂಡ ಕಳೀಲಿಲ್ಲ. ಅಷ್ಟರ ಮಟ್ಟಿಗೆ ಏನಾಯ್ತು ಅಂದ್ರೆ, ಆತನ್ನ ಹಿಡಿದು ಆತನ್ನ ಶಿಲ್ಬೆಯಲ್ಲಿ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಇದು ಏನಪ್ಪಾ ಅಂದ್ರೆ, ಈ 70 ವಾರದ ಅವ್ರಿಗೆ ಕೊಟ್ಟಂತ ಕೃಪೆಯ ಸಮಯದಲ್ಲಿರುವಂತ ಮೆಸ್ಸಿಯನ ಬಗ್ಗೆ ಅವ್ರಿಗಿರುವಂತ ಒಂದು ಟೆಸ್ಟ್. ಅವ್ರು ಅಕ್ಸೆಪ್ಟ್ ಮಾಡ್ತಾರ ಇಲ್ಲ ರಿಜೆಕ್ಟ್ ಮಾಡ್ತಾರ ಅಂತ ಒಂದು ದೊಡ್ಡ ಒಂದು ಟೆಸ್ಟ್ ಇತ್ತು. ಅದನ್ನ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಓದ್ಬೋದು. ಓದಿ ಒಂದ್ಸರಿ. ಬ್ರದರ್ 11 12:37. ದಾವೀದನೇ ಆತನನ್ನು ಒಡೆಯನೆಂದು ಹೇಳಿರುವಲ್ಲಿ ಆತನು ಅವನಿಗೆ ಮಗನಾಗುವುದು ಹೇಗೆ ಎಂದು ಕೇಳಿದನು. ಕರೆಕ್ಟ್ ಬ್ರದರ್? ನೋಡಿದ್ರ ಇಲ್ಲಿ ಮಾತಾಡುವಂತ ಒಂದು ವಿಷಯವನ್ನ ಮಾರ್ಕನ ಸುವಾರ್ತೆ 12:37 ಓದಿದ್ರಾ? 12:37. ಓಕೆ, ನೋಡಿ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನು ಕೆಲವೊಂದು ಪ್ರವಾದನೆ ವಿಷಯಗಳನ್ನ ಏನ್ ಮಾಡ್ತಾರೆ, ಅವರಿಗೆ ತಿಳಿಪಡಿಸ್ತಾರೆ. ಯಾರಿಗೆ? ಈ ಶಾಸ್ತ್ರಿಗಳು, ಪರಿಸೇಯರು ಹೇಳ್ತಾರಲ್ವಾ, ಅವರೆಲ್ಲ ಏನಪ್ಪಾ ಅಂದ್ರೆ ದೇವರ ಒಂದು ವಾಕ್ಯದಲ್ಲಿ ಪಂಡಿತರು ಅಂದ್ರೆ ಯಾವ ರೀತಿ ಅಂದ್ರೆ, ಯಾವುದೇ ವಾಕ್ಯ ಕೇಳಿದ್ರು ಎಲ್ಲೇ ಇದ್ರು ಅದನ್ನ ಕರೆಕ್ಟ್ ಆಗಿ ಹೇಳುವಂತ ಒಂದು ಸಾಮರ್ಥ್ಯನ ಪಡ್ಕೊಂಡಿದ್ರು. ವಿಶೇಷವಾಗಿ ಅದ್ರಲ್ಲಿ ಯಾರಪ್ಪ ಅಂದ್ರೆ ಶಾಸ್ತ್ರಿಗಳು. ಪರಿಸೇಯರು ಇವರು ಬೇರೆ ಒಂಥರ, ಯಾಜಕರು ಬೇರೆ ಇರ್ಬೋದು, ಬಟ್ ಶಾಸ್ತ್ರಿಗಳು ಅದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ. ಈ ಶಾಸ್ತ್ರಿಗಳು ತಗೊಂಡಾಗ ಅವರು ಸತ್ಯವೇದ ವಾಕ್ಯವನ್ನೆಲ್ಲ ತುಂಬಾ ಸ್ಪಷ್ಟವಾಗಿ ಅರ್ಥಕೊಂಡಿದ್ರು. ಆದ್ರೆ ಈಗ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತನ್ನ ಅರ್ಥ ಮಾಡ್ಕೊಳ್ರಿ. ಈಗ ದಾವಿದನು ಮಾತಾಡುವಂತ ಒಂದು ಮಾತನ್ನ ಏನ್ ಮಾಡ್ತಾರೆ, ಇಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ ಅಲ್ವಾ. ದಾವಿದನು ಯಾರನ್ನ ಮಾತಾಡ್ತಾ ಇದ್ದಾರೆ? ದಾವಿದನ್ ದೇವ್ರನ್ನ ಮಾತಾಡ್ತಲ್ಲ, ದೇವರ ಕುಮಾರನೇ ಮಾತಾಡ್ತಾ ಇದಾರೆ ಅಲ್ವಾ.
ಕುಮಾರನು ಇರುವಂತ ವಿಷಯವನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಸತ್ಯವೇದಲ್ಲಿ ಎಲ್ಲೆಲ್ಲ ನಡೆದಿದ್ಯಾ ಘಟನೆಗಳನ್ನ ಇಸ್ರೇಲ್ ಜನರಿಗೆ ತಿಳ್ಸಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ಅವರು ತಂದೆಯಾದ ದೇವರ ಮಗ ಅಂದಿದ್ದಕ್ಕೂ ಆ ಒಂದು ವಿಷಯದಲ್ಲಿ ತುಂಬಾ ಅವ್ರು ಏನ್ ಮಾಡೋದು ತುಂಬಾ ಕನ್ಫ್ಯೂಷನ್ ಆಗಿತ್ತು. ಅದನ್ನ ಏನ್ ಮಾಡ್ತಾರೆ, ಕ್ಲಿಯರ್ ಕಟ್ ಆಗಿ ಇಸ್ರೇಲ್ ಜನರಿಗೆ ತಿಳಿಯಪಡಿಸ್ತಾರೆ. ದೇವರ ಮಗ ಒಬ್ರಿದ್ದಾರೆ, ನಾನೇ ಆತನು, ನಿಮಗೋಸ್ಕರ ಬಂದಿದ್ದೀನಿ ಅಂತ ಎಲ್ಲ ವಿಷಯವನ್ನು ಕೂಡ ಏನ್ ಮಾಡ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೂ ಕೂಡ ಇಸ್ರೇಲ್ ಜನರಿಗೆ ಏನಾಗ್ಲಿಲ್ಲ, ಆ ಒಂದು ವಿಷಯ ಕೇಳ್ಕೊಳಕ್ಕೆ ಅಲ್ವೇ ಅದನ್ನ ಕೇಳಿ ನಂಬುವಂತ ಒಂದು ಮನೋಭಾವನೆ ಬರ್ಲಿಲ್ಲ. ಏನಿರ್ಬೋದು ಕಾರಣ? ಸೊ ನೋಡಿ, ಮುಂದಿನ ವಿಷಯದಲ್ಲಿ ಮಾತಾಡ್ತಾರೆ, ಕಂಟಿನ್ಯೂ ಮಾಡಿ. ಹೀಗಾಗಿ ನಮ್ಮ ಕರ್ತನು ನೂತನ ಹಂಚಿಕೆಯ ಸೇವಕರುಗಳು ಎಲ್ಲಾ ದೇಶಗಳಿಗೆ ಹಂಚಲ್ಪಡುವ ಮೊದಲು ಆ ತ್ಯಜಿಸಲ್ಪಟ್ಟ ಪದ್ಧತಿಯ ವ್ಯಕ್ತಿಗಳೊಂದಿಗೆ ಆ 70ನೆಯ ವಾರವನ್ನು ವಿಶೇಷವಾಗಿ ಮತ್ತು ಪ್ರತ್ಯೇಕವಾಗಿ ಕಳೆಯುವ ಸಲುವಾಗಿ ಆ ಅಪ್ರಯೋಜಕ ವಿಚಾರಣೆಯನ್ನು ಮೊಟಕುಗೊಳಿಸಿದನು. ಮತ್ತು ಅದು ಹಾಗೆಯೇ ಆಯಿತು. ನಮ್ಮ ಕರ್ತನು ಪುನರುತ್ಥಾನದ ನಂತರ ತನ್ನ ಶಿಷ್ಯರಿಗೆ ಅವರ ಪ್ರಯತ್ನಗಳು ಇನ್ನು ಮುಂದೆ ಯಹೂದ್ಯರಿಗೆ ಮಾತ್ರವೇ ಮೀಸಲಾಗಿರದೆ ಅದನ್ನು ಎಲ್ಲಾ ದೇಶಗಳಿಗೆ ವಿಸ್ತರಿಸಬೇಕಾಗಿದೆ ಎಂಬ ಮಾತುಗಳಿಗೆ ಯೆರೂಸಲೇಮು ಮೊದಲುಗೊಂಡು ಎಂಬ ಪದವನ್ನು ವಿಶಿಷ್ಟವಾಗಿ ಕೂಡಿಸುತ್ತಾನೆ. ಲೂಕ 24:47. ಆತನ ತಕ್ಕ ಸಮಯದಲ್ಲಿ ದಾರಿಯನ್ನು ತೆರೆಯುವ ತನಕ ಅವರ ಯಹೂದಿ ಅಭಿಪ್ರಾಯಗಳು ಅವರನ್ನು ಯಹೂದ್ಯರೆಂದು ಆಚೆಗೆ ಹೋಗುವುದಕ್ಕೆ ಅಡ್ಡಿ ಮಾಡುತ್ತಿದೆ ಎಂಬುದು ಆತನಿಗೆ ತಿಳಿದಿತ್ತು. ಅದನ್ನು ಆತನು ಅಂದರೆ ಯಹೂದ್ಯರ ಕೃಪೆಯ ಅಂತ್ಯದಲ್ಲಿ ಪೇತ್ರನನ್ನು ಕೊರ್ನೇಲನ ಬಳಿಗೆ ಕಳುಹಿಸುವಾಗ ಮಾಡಿದನು. ಆ ಸಮಯದಿಂದ ವ್ಯಕ್ತಿಗತ ಯಹೂದ್ಯರು ಮತ್ತು ಅನ್ಯ ಜನರು ದೇವರ ಕೃಪೆಯನ್ನು ಸಮಾನವಾಗಿ ಹಂಚಿಕೊಂಡರು. ಇಬ್ಬರು ಒಂದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಮತ್ತು ಕ್ರಿಸ್ತನ ಮೂಲಕ ಸ್ವೀಕಾರ ಅರ್ಹರಾದರು. ಯಾಕೆಂದರೆ ಪ್ರಸ್ತುತ ಕರೆಯಲ್ಲಿ ದೇವರಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಯಹೂದ್ಯನಿಗೆ ಅನಾನುಕೂಲವಾದ ವ್ಯತ್ಯಾಸವು ಯಾವುದೆಂದರೆ ಆತನ ಪೂರ್ವಕಲ್ಪಿತ ಅಭಿಪ್ರಾಯಗಳೇ. ಒಮ್ಮೆ ನೀಡಲ್ಪಟ್ಟ ಆಶೀರ್ವಾದಗಳನ್ನು ದೇವರ ವಿಧಿ ನಿಬಂಧನೆಯ ಚೇತನದೊಡನೆ ಅವನಿಗೆ ಕ್ರಿಸ್ತನ ಮೂಲಕ ಬಹುಮಾನವಾಗಿ ನೀಡಲ್ಪಟ್ಟದ್ದನ್ನು ಹೊಂದಿಕೊಳ್ಳದೆ ಅದನ್ನು ವಿರೋಧಿಸುವುದೇ ಆಗಿದೆ. ಈಗ ಬಿದ್ದು ಹೋದ ಸ್ಥಿತಿಯಲ್ಲಿ ಯಾರು ಅದನ್ನು ಭರ್ತಿ ಮಾಡಲಾರರು ಎಂದು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ರಿ ಇಲ್ಲಿ ಈ ಒಂದು ಘಟನಾವಳಿಗಳು ಅಂತ ತಗೊಂಡಾಗ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಅರಸನಾಗಿ ಬರ್ಬೇಕಾದ್ರೆ ಅಲ್ಲಿ ಇಡೀ ಇಸ್ರೇಲ್ ಜನಾಂಗ ಆತನ ರಿಜೆಕ್ಟ್ ಮಾಡುತ್ತೆ. ಅಂದ್ರೆ ಇಸ್ರೇಲ್ ಜನರಂದ್ರೆ ಎಲ್ರು ಕೂಡ ಇಲ್ಲ, ಗೊತ್ತು, ಶಿಷ್ಯರು ಆತನ ಅಕ್ಸೆಪ್ಟ್ ಮಾಡಿದ್ರು, ಬೇರೆ ಕೆಲವು ಜನರು ಆತನ ಅಕ್ಸೆಪ್ಟ್ ಮಾಡಿದ್ರು. ಆದ್ರೆ ಒಂದು ದೇಶವಾಗಿ ಅಂತ ತಗೊಂಡಾಗ ಮೆಜಾರಿಟಿ ಆಫ್ ಪೀಪಲ್, ಅಂದ್ರೆ ಅಧಿಕ ಪಕ್ಷವಾದಂತ ಜನರು ಏನ್ ಮಾಡ್ತಾರೆ, ಕರ್ತನಾದ ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡುವಂತ ಒಂದು ವಿಷಯವನ್ನ ನಾವು ನೋಡ್ಬೋದು. ಈ ರಿಜೆಕ್ಟ್ ಮಾಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಅದನ್ನ ಯೇಸು ಕ್ರಿಸ್ತ ಹೇಳ್ತಾರೆ, ಯೆರೂಸಲೇಮೇ ಕೊಳಿತನ ಮರಿಗಳನ್ನು ಸೇರಿಸಿಕೊಳ್ಳುವಾಗಿ ನಿಮ್ಮನ್ನು ಸೇರಿಸಿಕೊಳ್ಳಕ್ಕೆ ನನಗೆ ಎಷ್ಟೋ ಮನಸ್ಸಿತ್ತು, ನಿಮಗೆ ಮನಸ್ಸಿಲ್ಲದೆ ಹೋಯ್ತು, ಆದ್ರಿಂದ ನಿಮ್ಮ ದೇಶ ನಿಮಗೆ ಹಾಳಾಗಿ ಬಿಡಲ್ಪಡುವುದನ್ನಂತ ಒಂದು ವಿಷಯವನ್ನ ಮೊದಲೇ ಕೂಡ ಹೇಳಿರ್ತಾರೆ ಕರ್ತನಾದ ಯೇಸು ಕ್ರಿಸ್ತ. ಅದರ ಅರ್ಥ ಏನಪ್ಪಾ ಅಂದ್ರೆ ಅವ್ರಿಗೆ ಕೊಟ್ಟಂತ ಸಮಯದವರೆಗೆ ಆ ಸಮಯನ ಅವ್ರಿಗೆ ಮಾತ್ರ ಕೊಡ್ಬೇಕನ್ನೋಂತ ಉದ್ದೇಶವಿತ್ತು ಅಲ್ವಾ. ಸೊ ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂತ ಸಮಯ 3.5 ವರ್ಷ ಅದು ಅನ್ಯ ಜನರಿಗಿರ್ಲಿಲ್ಲ, 3.5 ವರ್ಷ ಇಸ್ರೇಲ್ ಜನರಿಗೆ ಮಾತ್ರ. ಅದನ್ನ ಹೇಳ್ತಾ ಇರ್ಬೇಕಾರೆ ನೋಡ್ರಿ, 70 ವಾರದಲ್ಲಿ ಆ ವಾರದ ಕೊನೆಯ ವಾರ ಒಂದು ಇರುತ್ತೆ, ಆ ಒಂದು ಕೊನೆಯ ವಾರದ ಅರ್ಧ ಭಾಗದಲ್ಲಿ ಮೆಸ್ಸಿಯನ್ನು ಸಂಹರಿಸಲ್ಪಡುವನು ಅಂತ ಹೇಳ್ತಾ ಇದೆ. ನೋಡ, ಆ ಒಂದು ಕೊನೆಯ ವಾರದಲ್ಲಿ ಆತನ ಏನ್ ಮಾಡ್ತಾನೆ ಅನ್ಬಿಟ್ಟು ಅಲ್ಲಿ ಮಾತಾಡ್ಬೇಕಾರೆ ನೀವು ದಾನಿಯೇಲ 9ನೇ ಅಧ್ಯಾಯದಲ್ಲಿ ಒಂದು ವಿಷಯನ ಅಲ್ಲಿ ಮಾತಾಡೋದನ್ನ ನೋಡ್ಬೋದು. ದಾನಿಯೇಲ 9ನೇ ಅಧ್ಯಾಯ ಓದೋಣ. ದಾನಿಯೇಲ 9ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದ್ರಿ. ಇದನ್ನು ತಿಳಿದು ಮಂದಟ್ಟು ಮಾಡಿಕೊ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವುದಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. 27ನೇ ವಾಕ್ಯ ಓದ್ಬಿಡ್ರಿ, ಕರೆಕ್ಟ್ ಇದೆ. 27ನೇ ವಾಕ್ಯ 27. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ನೋಡಿದ್ರ, ಇಲ್ಲಿ ಏನ್ ಗಮನಿಸ್ತೀವಿ ಅಂದ್ರೆ ಪ್ರಭು ಅವನು 1 ವಾರಕ್ಕಾಗಿ ಬಹಳ ಜನರಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಅಂತಿದೆ. ಅಂದ್ರೆ ಆ 1 ವಾರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1 ವಾರ ಪೂರ್ತಿ ಈಗ ಯಾರಿಗೆ ಸಮಯ ಇದೆ? ಕೊನೆ ವಾರ ಪೂರ್ತಿ ಯಾರಿಗೆ ಸಮಯ ಇದೆ?
ಇಸ್ರೇಲ್ ಜನರಿಗೆ ಇದೆ ಅಲ್ವಾ? ಇಸ್ರೇಲ್ ಜನರಿಗೆ ಸಮಯ ಇದೆ. ಅದರ ಅರ್ಧ ಭಾಗದವರೆಗೂ ಕರ್ತನ ದೇಶಕ್ಕೆ ಏನ್ ಮಾಡಿದ್ರು? ಒಡಂಬಡಿಕೆನ ದೃಢ ಮಾಡಿದ್ರು. ಅಂದ್ರೆ ದೇವರ ಕೃಪೆ ಸತ್ಯ ಎರಡನ್ನೂ ಕೂಡ ಏನ್ ಮಾಡೋದು? ತಿಳಿಸ್ಕೊಟ್ರು. ಆ ವಾರದ ಇನ್ನೂ 3.5 ವರ್ಷ ಇದೆ. 3.5 ವರ್ಷ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದಿದ್ಮೇಲೆ ಇನ್ನು 3.5 ವರ್ಷದವರೆಗೂ ಏನ್ ಮಾಡೋದು ಅಂದ್ರೆ ಇಸ್ರೇಲ್ ಜನರಲ್ಲಿ ಅಪೊಸ್ತಲರು ಏನ್ ಮಾಡಿಲ್ಲ, ಬೇರೆಲ್ಲೂ ಹೋಗ್ಲಿಲ್ಲ. ಅಪೊಸ್ತಲರ ಪೇತ್ರನ ಒಂದು ಕೆಲಸ ಇರ್ಬೋದು, ಅವ್ರಿಗೆ ಹೇಳಿದಂತ ಒಂದು ಮಾತಿನ ಪ್ರಕಾರವಾಗಿ ಏನ್ ಮಾಡೋದಂದ್ರೆ ಇಸ್ರೇಲ್ ಜನರಿಗೆ ಏನ್ ಮಾಡಿದ್ರು? ಆ ಸುವಾರ್ತೆಯನ್ನ ಸಾರಿದ್ರು. ಕರೆಕ್ಟ್ ಅಲ್ವಾ? ಆ 70 ವಾರ 30 AD 36 ನ ನೆನಪಲ್ಲಿ ಇಟ್ಕೊಳ್ಳೋಣ. AD 36 ಅಲ್ಲಿ ಏನಾಗುತ್ತೆ ಅಂದ್ರೆ 70 ವಾರ ಮುಕ್ತಾಯವಾಗುತ್ತೆ. ಕರೆಕ್ಟ್ ಅಲ್ವಾ? ಗೊತ್ತಾಯ್ತಲ್ವಾ? ಈಗ ಯಾವಾಗ ಸ್ಟಾರ್ಟ್ ಆಯ್ತು 70 ವಾರ? ಯಾವಾಗ ಸ್ಟಾರ್ಟ್ ಆಯ್ತು? BC 454 ಸ್ಟಾರ್ಟ್ ಆಯ್ತು. ಯಾವಾಗ ಮುಕ್ತಾಯವಾಯ್ತು? AD 36 ಅಲ್ಲಿ ಮುಕ್ತಾಯವಾಯ್ತು. ಇದನ್ನ ನೆನಪಿಟ್ಕೊಳ್ಳಿ, ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಈಗ 36 ಆದ್ಮೇಲೆ ಏನಾಯ್ತು? 36 ಆದ್ಮೇಲೆ ಈಗ ಯಹೂದ್ಯನೆಂದು ಅನ್ಯ ಜನರೆಂದು ಇಲ್ಲ ಅಲ್ವಾ? ಎಲ್ಲರಿಗೇನಾಯ್ತು? ಮೊದಲನೇದಾಗ ಏನಾಯ್ತು? 36 ಅಲ್ಲಿ ಆ ಒಂದು ಕೊರ್ನೇಲಿಯ ಮನೆಗೆ ಏನಾಯ್ತು? ಏನಾಯ್ತು ಅಂದ್ರೆ ಸುವಾರ್ತೆಯನ್ನ ಹೇಳುವಂತ ಒಂದು ಅವಕಾಶನ ದೇವರೇನ್ ಮಾಡ್ಕೊಟ್ರು? ಅನ್ಯ ಜನರಿಗೆ ಒಂದು ಅವಕಾಶನ ಕೊಟ್ರು. ಮೊದಲನೇ ಒಂದು ಅವಕಾಶನ ಪಡ್ಕೊಂಡ್ರು. ಅದಕ್ಕೆ ಮೊದಲು ಎಲ್ಲಿಂದ ಶುರು ಮಾಡ್ರಿ ಅಂದ್ರೆ ಯೆರೂಸಲೇಮಿಂದ ಶುರು ಮಾಡ್ರಿ ಅಂತ ಹೇಳಿದ್ರು. ಅಂದ್ರೆ ಏನರ್ಥ? ಯೆರೂಸಲೇಮಿಂದ ನೀವೇನೋ ಶುರು ಮಾಡಿದ್ದೆ ಆದ್ರೆ ಇನ್ನು 3.5 ವರ್ಷನೇ ನೀವು ಇಲ್ಲಿ ಸುವಾರ್ತೆ ಸಾರೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ? 3.5 ವರ್ಷ ಆದ್ಮೇಲೆ ನೀವು ಇಲ್ಲಿ ಸುವಾರ್ತೆ ಸಾರುವಂತ ಅವಕಾಶವನ್ನ ನೀವು ಕಲ್ಕೊಳ್ತೀರಾ. ಏನಾದ್ರು ನಡೀತಾ ಆತರ ಯಹೂದ್ರಲ್ಲಿ ಸುವಾರ್ತೆ ಸಾರದೇ ಇರೋ ಹಾಗೆ ಏನಾದ್ರು ಸಮಸ್ಯೆಗಳಾಯ್ತಾ? ನೋಡಿ, 9ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಬರುತ್ತೆ? ಕೊರ್ನೇಲಿಯನ ವಿಷಯ ಬರುತ್ತೆ. ಕರೆಕ್ಟ್ ಅಲ್ವಾ? ಕೇಳಿಸ್ತಾ ಇದೆಯಾ? ಕೇಳ್ತಾ ಇದ್ರಿ. ಓಕೆ. ಹಾಗಿರ್ಬೇಕಾದ್ರೆ 9ನೇ ಅಧ್ಯಾಯಕ್ಕೆ ಮೊದಲು ಈ ಇಸ್ರೇಲ್ ಜನರು ಏನಾದ್ರು ಒಂದು ಸಮಸ್ಯೆ ಬಂದಿತ್ತಾ ನೋಡ್ಬೋದಾ ನಾವು? ನೋಡ್ರಿ, ಅದಕ್ಕಿಂತ ಮೊದಲು ಒಂದು ಸನ್ನಿವೇಶ ನಡೆಯುತ್ತೆ. ಏನಪ್ಪಾ ಅಂದ್ರೆ ಸ್ತೇಫನನ್ನ ಕಲ್ಲು ಹೊಡೆದು ಸಾಯಿಸ್ತಾರೆ. ಸಾಯಿಸಕ್ಕೆ ಸಹಾಯಕವಾಗಿ ನಿಂತಿದ್ಯಾರೋ? ಪೌಲರು. ಸೌಲನು ಅಂದ್ರೆ ಪೌಲನು. ಈಗ ಪೌಲಾಗಿ ನಿಂತಿರ್ಬೇಕಾದ್ರೆ ಏನಾಯ್ತು ಅಲ್ಲಿ ಅಂತ ನೋಡ್ಬೇಕಾದ್ರೆ ಆ ಒಂದು ಸ್ತೇಫನನ್ನ ಸಾಯಿಸಿದ್ಮೇಲೆ ಇಡೀ ಒಂದು ಕ್ರೈಸ್ತ ಜನರಿಗೆ ತುಂಬಾ ಭಯ ಬಂದ್ಬಿಡ್ತು. ಕಾರಣ ಏನಪ್ಪಾ ಅಂದ್ರೆ ಒಂದ್ ರೀತಿಯಲ್ಲಿ ರೋಮ್ ರಾಜ್ಯ ನಮ್ಮನ್ನ ಸಾಯಿಸಕ್ಕೆ ಹೊಂಚಾಗ್ತಾ ಇದಾರೆ, ಇನ್ನೊಂದ್ ರೀತಿಯಲ್ಲಿ ಯಹೂದ್ಯರೇ ಕ್ರೈಸ್ತರಿಗೆ ವಿರುದ್ಧವಾಗಿದ್ದಾರೆ. ಈ 2 ಜನರು ಯಹೂದ್ಯರಂದ್ರೆ ಗೊತ್ತಾಯ್ತು ನಮ್ಗೆ, ಅಪೊಸ್ತಲ ಪಾಲ್ ಕೂಡ ಸೌಲ್ ಆಗಿರ್ಬೇಕಾದ್ರೆ ಕ್ರೈಸ್ತರಿಗೆ ವಿರುದ್ಧವಾಗಿನೇ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಹೆಂಗಾದ್ರು ಸಾಯಿಸ್ಬೇಕು, ಸೆರೆ ಹಿಡಿಬೇಕು ಅಂತ ಕೆಲಸ ಮಾಡ್ತಾ ಇದ್ರು. ಆದ್ರಿಂದ ಇವ್ರಿಗೆ ಏನಾಯ್ತು? ತುಂಬಾ ಭಯ ಬಂದ್ಬಿಡ್ತು. ಭಯ ಬಂದಾಗ ಏನ್ ಮಾಡಿದ್ರು? ಇವರು ಯೆರೂಸಲೇಮನ್ನ ಬಿಟ್ಟು ಚದುರಿಸಲ್ಪಡ್ತಾರೆ. ಓದ್ರಿ, ವಾಕ್ಯ ಓದ್ಬಿಡ್ರಿ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಾಕ್ಯ. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸೀಮೆಯ ಸಮರಿಯ ಸೀಮೆಗಳಲ್ಲಿ ಚದರಿ ಹೋದರು. ನೋಡಿದ್ರ ಏನ್ ಅರ್ಥ ಆಯ್ತು ಅಂದ್ರೆ, ಮೊದಲು ನೀವು ಯೆರೂಸಲೇಮಲ್ಲಿ, ಆಮೇಲೆ ಯೂದಾಯ ಸಮರಿಯಾಗಿ ಬನ್ನಿ ಅಂತ ಹೇಳಿದ್ರು. ಇವ್ರು ಯೆರೂಸಲೇಮಲ್ಲೇ ಇದಾರೆ, ಯೂದಾಗ ಹೋಗ್ತಾ ಇಲ್ಲ. ಇನ್ನು ದೇವ್ರ ಪ್ಲಾನ್ ಏನ್ ಮಾಡಿದ್ರು? ಸ್ತೇಫನನ್ನ ಹೊಡೆದ್ರಷ್ಟೇ. ಅಲ್ಲಿಂದ ಯೂದಾಗ ಬಂದ್ರು, ಅಲ್ಲಿಂದ ಸಮರಿಯಾಗಿ ಬಂದ್ರು, ಮತ್ತೆ ಭೂಮಿಯ ಕಡೆಗೆ ಹೋಗಕ್ಕೆ ಶುರು ಮಾಡಿದ್ರು. ಕರೆಕ್ಟಾ? ಇದೆಲ್ಲ ದೇವ್ರ ಪ್ಲಾನೇ. ಈ 8ನೇ ಅಧ್ಯಾಯದಲ್ಲಿ ಬರುತ್ತೆ. 9ನೇ ಅಧ್ಯಾಯದಲ್ಲಿ ಸುವಾರ್ತೆ ಯಾರು ಬಂದ್ಬಿಡುತ್ತೆ? ಸೊ ಯೆರೂಸಲೇಮ್ಗೆ ಕೊಟ್ಟಂತಹ ಸಮಯ ಅಂದ್ರೆ ಯೆರೂಸಲೇಮ್ ಮೊದಲುಗೊಂಡು ಅಂತ ಹೇಳ್ಬೇಕಾದ್ರೆ 36 ಏನಾಗುತ್ತೆ ಅಲ್ಲಿ ಮುಕ್ತಾಯವಾಗಿ. ಈಗ ಅನ್ಯ ಜನರಿಗೆ ಏನಾಗುತ್ತೆ? ಸುವಾರ್ತೆ ಹೋಗುತ್ತೆ. ಸಾರಿ, ಈಗ ಅನ್ಯ ಜನರಿಗೆ ಸುವಾರ್ತೆ ಹೋಗುತ್ತೆ ಅಂದಾಗ ಯಹೂದ್ಯರಿಗಿಲ್ವಾ? ಯಹೂದ್ಯರಿಗೂ ಇರುತ್ತೆ, ಅನ್ಯ ಜನರಿಗೂ ಇರುತ್ತೆ. ಯಹೂದ್ಯರು ಬಂದ್ರು ಬರ್ಬೋದು, ಇಲ್ದಿದ್ರು ಇಲ್ಲ. ಅನ್ಯ ಜನರು ಬರ್ಬೋದು ಇನ್ಮೇಲೆ. ಇಲ್ಲಿವರೆಗೂ ಅನ್ಯ ಜನರಿಗೆ ಇರ್ಲಿಲ್ಲ, ಈಗ ಅನ್ಯ ಜನರಿಗೆ ಡೋರ್ ಓಪನ್. ಅಪೊಸ್ತಲ ಪೇತ್ರನ ಮೂಲಕ ಏನಾಯ್ತು ಅಂದ್ರೆ ಕೊರ್ನೇಲಿಗೆ ಮೊದಲನೇದಾಗಿ ಹೋಗಿ ಅಲ್ಲಿಂದ ಏನಾಯ್ತು ಅಂದ್ರೆ ಡೋರ್ ಓಪನ್ ಆಗಿ ಅಪೊಸ್ತಲ ಪಾಲ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಬಾಗಿಲನ್ನ ತೆಗೆದಿದ್ದು ಪೇತ್ರನು, ಮುಂದುವರ್ಸ್ಕೊಂಡು ಹೋಗಿದ್ದು ಪೌಲನು. ಪೌಲನ್ ಏನ್ ಮಾಡಿದ್ರು? ಎಲ್ಲ ಅನ್ಯ ಜನರ ಕಡೆಗೆ ಸುವಾರ್ತೆನ ಸಾಲುತ್ತೆ. ಅದಕ್ಕೆ ನಾವು ನೋಡ್ತೀವಲ್ವಾ, ಇಬ್ರಿದವರಿಗೆ ಬರೆದ ಪತ್ರಿಕೆಯನ್ನು ಬಿಟ್ಟು ಬೇರೆಲ್ಲ ಪತ್ರಿಕೆ ಯಾರಿಗ್ ಬರ್ದವ್ರಿಗೂ ಹೇಳಿ? ಎಲ್ಲ ಅನ್ಯ ಜನರು ಅಲ್ವಾ? ಎಲ್ಲ ರೋಮ, ಕೊರಿಂಥ, ಎಪೇಸ, ಫಿಲಿಪ್ಪ, ಇದೆಲ್ಲ ಯಾರು? ಅನ್ಯ ಜನರು. ಅವ್ರು ಬರೆದಂತ ಪತ್ರಿಕೆನೇ ಇದೆಲ್ಲ ಅಲ್ವಾ? ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ ಏನಾಯ್ತು ಅಂದ್ರೆ ಈ ಒಂದು ಸುವಾರ್ತೆ ಈಗ
ಅನ್ಯ ಜನರಿಗೆ ಹೋಗ್ತಾ ಇದೆ. ಅದು ಕೊರ್ನೆಲಿಯಿಂದ ಆರಂಭವಾಯ್ತು. ಈಗ ಎಲ್ಲರಿಗೂ ಏನಾಯ್ತು, ಒಂದು ಅವಕಾಶ ಸಿಗ್ತಾ ಇದೆ. ಯಾವುದೇ ವ್ಯತ್ಯಾಸವಿಲ್ಲ, ಯಹೂದ್ಯನೆಂದಾಗ್ಲಿ ಗ್ರೇಕನೆಂದಾಗ್ಲಿ ಅನ್ಯ ಜನರೆಂದಾಗ್ಲಿ ಇಲ್ಲ, ಆಳು ಎಂದು ಇಲ್ಲ, ಒಡೆಯನೆಂದು ಇಲ್ಲ, ಹೆಣ್ಣು ಗಂಡು ಏನು ಇಲ್ಲ. ಎಲ್ಲರೂ ಏನಾಗ್ಬೋದು, ಸುವಾರ್ತೆನ ಕೇಳಿ ದೇವರಿಗೆ ತಮ್ಮನ್ನು ಒಪ್ಪಿಸ್ಕೊಡ್ಬೋದು. ಅದು ಮಾತ್ರವಲ್ಲ, ಇಸ್ರೇಲ್ ಜನರಿಗೆ ಅಂತ ಇದ್ದಂತ ವಿಶೇಷವಾದ ಸವಲತ್ತುಗಳು ಏನೂ ಇಲ್ಲ. ಇಸ್ರೇಲ್ ಜನರು ಇನ್ಮೇಲೆ ಏನೂ ಸ್ಪೆಷಾಲಿಟಿ ಇಲ್ಲ. ಯಹೂದ್ಯರಿಗೆ ಯಾವುದೇ ಸ್ಪೆಷಲ್ ಆದಂತ ಒಂದು ಸೌಕರ್ಯತೆಗಳು ಇಲ್ಲ. ಅದು ಮಾತ್ರವಲ್ಲದೆ ಯಹೂದ್ಯರಲ್ಲಿ ಬಹುಮಂದಿ ಜನರು ಏನ್ ಮಾಡಿದಂದ್ರೆ ಯೇಸು ಕ್ರಿಸ್ತನ ನಿರಾಕರಿಸಕ್ಕೆ ಶುರು ಮಾಡಿದ್ರು. ಕರೆಕ್ಟ್ ಅಲ್ವಾ? ನೋಡ್ರಿ, ನಾವ್ ಆಗ್ಲೇ ಓದಿದ್ವಿ, ಈ ಪಾಯಿಂಟ್ ಎಲ್ಲ ಮೈಂಡ್ ಇಟ್ಕೊಬೇಕು. ಯೆರೂಸಲೇಮಿನಲ್ಲಿ ಇಸ್ರೇಲ್ ಜನರಿಗೆ ಬಹಳ ಕಷ್ಟ ಬಂದಿದ್ರಿಂದ ಅನೇಕ ಜನರು ಚದರಿಸಲ್ಪಟ್ರು ಅಂತ ಹೇಳಿದ್ಮೇಲೆ ಯೆರೂಸಲೇಮಲ್ಲಿ ಸುವಾರ್ತೆ ಸಾರಕ್ಕೆ ಯಾರು ಇಲ್ಲ, ಈಗ ಯಾರು ಕೂಡ ಇಲ್ಲ. ಅಪೋಸ್ತಲರು ಕೆಲವರು ಇದಾರೆ, ಬಟ್ ಅವ್ರನ್ನ ಕೂಡ ಏನ್ ಮಾಡ್ತಾರೆ, ಈ ಅಪೋಸ್ತಲನ್ನು ಬಿಟ್ಟು ಮಿಕ್ಕಿದೆಲ್ಲ ಚದರಿಸಲ್ಪಟ್ರಂದ್ರೆ ಏನರ್ಥ, ಈ ಅಪೋಸ್ತಲನ್ನೆಲ್ಲ ಸಾಯಿಸ್ತಾರೆ ಅಲ್ವಾ? ನೀರೋ ರಾಜ ಬಂದ, ಪೇತ್ರ ಸಾಯಿಸ್ದ, ಯಾಕೋಬನ್ ಸಾಯಿಸ್ದ, ಎಲ್ರನ್ನು ಯೋವನ ಸೆರೆ ಹಿಡ್ದ, ಯಾರೂ ಇಲ್ಲ ಅಪೋಸ್ತಲರು. ಅಲ್ಲಿಗೆ ಅವ್ರ ಟೈಮ್ ಮುಕ್ತಾಯವಾಯ್ತು. ಈಗ ಅನ್ಯ ಜನರಿಗೆ ಏನಾಯ್ತು, ಸುವಾರ್ತೆ ಕ್ರಮೇಣ ಹೊರತು. ಈಗ ಅಪೋಸ್ತಲ ಪಾಲ್ ಬಂದ್ರು, ಹೊರಡ ಬಂದ್ರು, ಅಲ್ಲಿಂದ ತಿಮೋಥೆ ಬಂದ್ರು. ಈ ಕಡೆ ತುಂಬಾ ಜನ ಏನ್ ಮಾಡಿದ್ರು, ಸುವಾರ್ತೆನ ಶುರು ಮಾಡಿದ್ರು. ಆದ್ರೆ ಇಸ್ರೇಲ್ ಜನರಿಗಿದ್ದಂತ ಕೃಪೆ ಸಮಯ ಮುಕ್ತಾಯವಾಗಿದ್ದನ್ನ ಅಲ್ಲಿ ನಡೆದಿರುವಂತ ಘಟನಾವಳಿಗಳು ಏನ್ ಮಾಡುತ್ತೆ ನಮ್ಗೆ ತುಂಬಾ ಸ್ಪಷ್ಟವಾಗಿ ವಿವರಿಸುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೃಪೆ ಮುಗೀತು ಅಂದ ತಕ್ಷಣ ಕೃಪೆ ಮುಗೀತು ಅಂತಲ್ಲ, ಯಾವ ರೀತಿಯಲ್ಲಿ ಮುಗೀತು ಅಂದ್ರೆ ಇನ್ಮೇಲೆ ಸುವಾರ್ತೆ ಹೇಳೋದಕ್ಕೂ ಕಷ್ಟವಾಗುತ್ತೆ ಅನ್ನೋ ರೀತಿಯಲ್ಲಿ ನಡೆಯಿತು. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ಮೇಲೆ ಸುವಾರ್ತೆ ಹೇಳಕ್ಕೂ ಆಗಲ್ಲ, ಸುವಾರ್ತೆ ಹೇಳಕ್ಕೂ ಅಸಾಧ್ಯತೆ ಉಂಟಾಯ್ತು. ಅಷ್ಟೊಂದು ಕಷ್ಟವಾದ ಸನ್ನಿವೇಶ ಉಂಟಾಯ್ತು, ಕೆಲವರು ಯಾರು ಇರ್ಲಿಲ್ಲ. ಸೊ ಇಲ್ಲಿ ಯಾಕೆ ವಿಷಯನ ಮಾತಾಡ್ತಿದ್ರು ಗೊತ್ತಲ್ವಾ ನಿಮ್ಗೆ? ಇಲ್ಲಿ ಯಾಕೆ ವಿಷಯ ಮಾತಾಡ್ತಾ ಇದ್ರು ಅಂದ್ರೆ, ಇದೇ ಯಹೂದ್ಯರ ಸಮಯ ಸ್ವಾರ್ಥ ಯುಗದ ಸಮಾನಾಂತರವಾಗಿರುತ್ತೆ. ಅಂದ್ರೆ ಅಲ್ಲಿ ಆ ರೀತಿ ಕಷ್ಟಗಳು ಬಂದಿರ್ಬೇಕಾದ್ರೆ ಇಲ್ಲಿ ಕೂಡ ಅದೇ ರೀತಿ ಕಷ್ಟಗಳು ಬರ್ಬೋದು. ಎಲ್ಲಿ ಅಂದ್ರೆ ಯಹೂದ್ಯರ ಯುಗದ ಅಂತ್ಯದಲ್ಲಿ ಒಂದು ಸುಗ್ಗಿಯ ಕಾರ್ಯ ನಡಿಬೇಕಾದ್ರೆ ಅಲ್ಲೇ ಸಮಸ್ಯೆ ಬಂತು, ಹಾಗೆ ಸ್ವಾರ್ಥ ಯುಗದ ಅಂತ್ಯದಲ್ಲಿ ಕೂಡ ಏನ್ ಮಾಡ್ಬೋದು, ಇದೇ ರೀತಿಯ ಸಮಸ್ಯೆಗಳು ಬರ್ಬೋದು ಅನ್ನೋ ವಿಷಯವನ್ನ ಮುಂದಿನ ವಿಷಯಗಳಲ್ಲಿ ಮಾತಾಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ಬೇರೆಯವ್ರು ಓದ್ಲಿದ್ರು. ಯಾರಾದ್ರೂ ಓದ್ತೀರಾ? ಓದ್ತೀನಿ ಬ್ರದರ್. ಹೌದು. 70ನೆಯ ವಾರವು ಶಾರೀರಿಕ ಇಸ್ರಾಯೇಲರ ಪರೀಕ್ಷೆಯ ಎಲ್ಲಾ ವಿಶೇಷ ವಿವರಣೆಗಳೊಂದಿಗೆ ಆ ಕಾಲವು ಸಾಂಕೇತಿಕ ಪರೀಕ್ಷಾ ಪದ್ಧತಿಯನ್ನು ನೆರವೇರಿಸುವುದು ಮಾತ್ರವಲ್ಲ, ವಿಶೇಷವಾಗಿ ಅದೇ ರೀತಿಯ ಹೆಸರು ಮಾತ್ರದ ಸುವಾರ್ತೆ ಸಭೆಯ ಅಥವಾ ಕ್ರೈಸ್ತ ಸಮುದಾಯ ಅಥವಾ ಬಾಬೇಲ್ ಎಂದು ಕರೆಯಲ್ಪಡುವ ಆತ್ಮಿಕ ಇಸ್ರಾಯೇಲರ ಪರೀಕ್ಷೆಯ 7 ಅನುರೂಪವಾದ ವರ್ಷಗಳು ಒಂದು ಸಾಂಕೇತಿಕ ಪ್ರತಿನಿಧಿತ್ವ ಒದಗಿದೆ. ಅದು 1874 ಅಕ್ಟೋಬರ್ನಿಂದ 1881 ಅಕ್ಟೋಬರ್ ವರೆಗಿನ ಆ 7 ವರ್ಷಗಳು ಸುವಾರ್ಥ ಯುಗದ ಸುಗ್ಗಿಯ ಪ್ರಾರಂಭವಾಗಿತ್ತು. ಕ್ರೈಸ್ತ ಪ್ರಪಂಚ ಬಾಬೇಲ್ ಇವುಗಳು ಅದರ ಮೂಲ ಸಾರೂಪ್ಯವು ಶಾರೀರಿಕ ಇಸ್ರಾಯೇಲ್ ವಿಫಲವಾಗುವುದನ್ನು ಒಪ್ಪಿಕೊಳ್ಳುತ್ತವೆ ಮತ್ತು ತಾನು ಅಬ್ರಹಾಮನ ನಿಜವಾದ ಸಂತತಿ ಎಂಬುವ ಹಕ್ಕೇಳಿಕೆ ನೀಡುತ್ತದೆ ಮತ್ತು ಕಾಯುತ್ತಾ ಸಿದ್ಧವಾಗಿದ್ದು ಅನ್ಯ ಜನರ ಪ್ರಪಂಚವನ್ನು ಪರಿವರ್ತಿಸುವುದಕ್ಕೂ ತವಕವುಳ್ಳವರಾಗಿದೆ. ಮತ್ತು ಯಹೂದ್ಯ ಪದ್ಧತಿಯು ಹೇಳಿಕೊಳ್ಳುವಂತೆ ನೀತಿಯಿಂದ ಆಳುವುದಕ್ಕೂ ಬೋಧಿಸುವುದಕ್ಕೂ ಮತ್ತು ಎಲ್ಲಾ ದೇಶಗಳಿಗೆ ಆಶೀರ್ವಾದವನ್ನುಂಟು ಮಾಡುವುದಕ್ಕೂ ತವಕವುಳ್ಳದಾಗಿದೆ. ಪ್ರಸ್ತುತ ಕಾಲವು ಸಾಂಕೇತಿಕ ಯುಗದಂತಿದೆ. ಮಾತ್ರವಲ್ಲದೆ ಆಗ ನಾಯಕರುಗಳು ಸಾಮಾನ್ಯವಾಗಿ ಬರಲಿರುವ ಮೆಸ್ಸಿಯನ ವಾಗ್ದಾನಗಳನ್ನು ಅಲಂಕಾರಿಕ ಹೇಳಿಕೆಗಳು ಎಂಬಂತೆ ಪರಿಗಣಿಸುತ್ತಾರೆ. ಜನರಲ್ಲಿನ ಕೇವಲ ಸಾಮಾನ್ಯ ವರ್ಗ. ಒಂದ್ ನಿಮಿಷ ಇಲ್ಲ ರೀ, ಸೊ ಇಲ್ಲಿ ಮುಗಿಸ್ಕೊಂಡು ಹೋಗೋಣ, ಮುಂದುವರ್ಸೋಣ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಈ 70 ವಾರಗಳು ಅಂತ ತಗೊಂಡಾಗ ಅದೇ 70 ವಾರ ಏನಾಗಿದೆ, ಸ್ವಾರ್ಥ ಯುಗದ ವಿಷಯಕ್ಕೆ ಸಾಂಕೇತಿಕವಾಗಿದೆ. ಅಂದ್ರೆ 70 ವಾರ ಸಾಂಕೇತಿಕವಾದದ್ದು ನಮ್ಗೆ, ಅವ್ರಿಗೆಲ್ಲ, ಅವ್ರಿಗೆ ಅದ್ ನಿಜ, ನಮ್ಗೆ ಸಾಂಕೇತಿಕ. 70 ವೀಕ್ಸ್ ಅವ್ರಿಗೆ ಅದು ನಿಜವಾಗಿ ನಡೆದಿದೆ, ಅವ್ರಿಗೆ ಹೇಳಿದ್ದೆಲ್ಲ ನಿಜ, ಯಹೂದ್ಯರಿಗೆ ಕೊಡಲ್ಪಟ್ಟಿದ್ದು, ಯಹೂದ್ಯರಿಗೆ ಇದಂತ ವಿಷಯ ನಮ್ಗೆ ಸಾಂಕೇತಿಕವಾಗಿದೆ. ಕರೆಕ್ಟ್ ಅಲ್ವಾ? ಅದೇ ರೀತಿ AD 36 ಯಾವುದಕ್ಕೆ ಸಾಂಕೇತಿಕವಾಗಿದೆ ಅಂದ್ರೆ, AD 36 ಅಂತ ಇದ್ದೀನಿ. ಯೇಸು ಕ್ರಿಸ್ತನು ಅಭಿಷೇಕಿಸಲ್ಪಟ್ಟಿದ್ದು ಯಾವಾಗ? ಈಗ 70 ವಾರ ನೋಡ್ತೀವಿ. ಯೇಸು ಕ್ರಿಸ್ತ ದೀಕ್ಷಾಸ್ನಾನ ತಗೊಂಡಿದ್ದು ಯಾವಾಗ? AD 29. ಓಕೆನಾ?
AD 29ಗೆ ಯೇಸು ಕ್ರಿಸ್ತ ದೀಕ್ಷಾಸ್ನಾನ ತಗೊಳ್ತಾರೆ. AD 29 ತಗೊಳ್ಳಿದ್ದು ಇಲ್ಲಿ ಸುವಾರ್ತೆ ಯುಗದಲ್ಲಿ ಏನಪ್ಪಾ ಒಂದು ಗುರುತಾಗಿದೆ ನೋಡಿ. AD 29ಗೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಕ್ರಿಸ್ತ ಶಕ 29ರಲ್ಲಿ ಯೇಸು ದೀಕ್ಷಾಸ್ನಾನ ತಗೊಬೇಕಾದ್ರೆ ಪವಿತ್ರಾತ್ಮ ಆತನ ಮೇಲೆ ಇಳಿಯಲ್ಪಟ್ಟು, ದೇವರ ಆತ್ಮ ಸುರಿಸಲ್ಪಟ್ಟು, ಆತನ ಅಭಿಷೇಕಿಸಲ್ಪಡಲ್ಪಟ್ಟು, ಈತನು ನನ್ನ ಪ್ರಿಯನಾದ ಮಗನು, ಈತನ ಮೇಲೆ ನಾನು ಮೆಚ್ಚುಗೆಯಾಗಿದ್ದೀನಿ ಅಂತ ಆಕಾಶದ ವಾಣಿಯಾಗಿದೆ. ಇದೆಲ್ಲ ವಿಷಯ ಕೂಡ ಅಲ್ಲಿ ನೋಡ್ತೀವಿ. ಕರೆಕ್ಟ್ ಅಲ್ವಾ? ಅದೇ ರೀತಿ 1874 ಅಲ್ಲಿ ಯೇಸು ಕ್ರಿಸ್ತನು 2ನೇ ಬರುವಿಕೆಯಲ್ಲಿ ರಾಜನಾಗಿ ಅಭಿಷೇಕಿಸಲ್ಪಡ್ತಾರೆ. ಅಭಿಷೇಕಿಸಲ್ಪಟ್ಟ ಮೇಲೆ AD 29 ಇಂದ 7 ವೀಕ್ಸ್ ಹಾಕಿದಾಗ 7 ಇಯರ್ಸ್ ಹಾಕಿದಾಗ AD 36 ಹೇಗ್ ಬರುತ್ತೋ ಹಾಗೆ 1874ಗೆ 7 ಇಯರ್ಸ್ ಹಾಕಿದಾಗ 1881 ಬರುತ್ತೆ. ಈ 1881 ಏನು, ಇದಕ್ಕಿಂತ ಮುಂಚೆ ಕೂಡ ನೋಡಿದೀವಿ. ಏನದು 1874 ಯೇಸು ಕ್ರಿಸ್ತನ 2ನೇ ಬರುವಿಕೆ. ಕರೆಕ್ಟಾ? 1881 ಏನು? ಸುವಾರ್ಥ ಸುಗ್ಗಿಯ ಕಾಲ. ಓಕೆ, ಅಲ್ಲಿ 81 ಏನಾಯ್ತು ಆಕ್ಚುಲಿ, ಏನಾಯ್ತು ಅಂದ್ಬಿಟ್ಟು ಇದಕ್ ಮುಂಚೆ ಓದಿದೀವಿ ನಾವು. ಇದೆಲ್ಲ ಏನ್ ಗೊತ್ತಾ, ಒಂದ್ ಪೇಪರ್ ತಗೊಳ್ರಿ, ಒಂದು ಬುಕ್ ಇಟ್ಕೊಳ್ರಿ. ನಾನು ಆ ಡೇಟ್ ಹೇಳ್ದಾಗ ಡೇಟ್ ಪಕ್ಕದಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಡ್ರಿ. ಕ್ರಿಸ್ತ ಪೂರ್ವ 454 70 ವಾರಗಳ ಆರಂಭದ ಸಮಯ. ಕ್ರಿಸ್ತ ಶಕ 36 70 ವಾರಗಳ ಅಂತ್ಯದ ಸಮಯ, ಅಂದ್ರೆ ಅನ್ಯ ಜನರಿಗೆ ಸ್ವಾರ್ಥ ಓದಂತ ಸಮಯ. ಹಿಂಗ್ ಬರ್ಕೊಂಡ್ರೆ ಆ ಡೇಟ್ ನಿಮ್ಗೆ ತುಂಬಾ ಇದಾಗುತ್ತೆ ಅಲ್ವಾ? ಡೇಟ್ ಕೊಟ್ಟಿದೆ ನಮ್ಮ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಓದ್ಬೇಕಾದ್ರೆ, ನಮ್ಮ ಸ್ಕೂಲಲ್ಲಿ ಕೂಡ ಈ ತರ ಡೇಟ್ ಎಲ್ಲ ಓದ್ತಾ ಇದ್ವಿ. 1945 47 ಸ್ವಾತಂತ್ರ್ಯ ದಿನಾಚರಣೆ ಇದೆಲ್ಲ ಓದ್ತಾ ಇದ್ವಿ ತಾನೆ. ಅದೇ ರೀತಿ ನಮ್ಗೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾಲಗಳು ಕೂಡ ತುಂಬಾ ಮುಖ್ಯವಾಗಿದೆ. ಬರ್ದಿಟ್ಕೊಳ್ಳಿ, ತುಂಬಾ ಪ್ರಯೋಜನವಾಗಿರುತ್ತೆ. ಇದನ್ನ ಮೊದಲು ಕೂಡ ಹೇಳಿದ್ದೀನಿ. 1881 ಅನ್ನೋದು ದೇವರು ಬಾಬಿಲೋನನ್ನ ರಿಜೆಕ್ಟ್ ಮಾಡಿದಂತ ಡೇಟ್. ಹೆಸರು ಕ್ರೈಸ್ತರನ್ನ ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡಿತ್ತು, ರಿಜೆಕ್ಷನ್ ಆಯ್ತು. ಹೇಗೆ AD 36 ವರೆಗೂ ಮಾತ್ರ ಇಸ್ರೇಲ್ ಜನರಿಗೆ ಕೃಪೆ ಕಾಲ ಇತ್ತೋ, ಹಾಗೆ ಇಲ್ಲಿ ಕೂಡ ಕ್ರೈಸ್ತರಿಗಿದ್ದಂತ ಕೃಪೆ ಕಾಲ ಎಲ್ಲಿವರೆಗಿತ್ತು, 1881 ಮಾತ್ರ ಇತ್ತು. ಆನಂತರ ಆ ಕೃಪೆ ಸಮಯ ಏನಾಯ್ತು, ಅವರಿಗೂ ಮುಕ್ತಾಯವಾಯ್ತು. 1881 ಆತನ ಕೃಪೆ ಸಮಯ ಮುಕ್ತಾಯವಾಯ್ತು ಅಂದ್ರೆ ಯಾರು ಕೃಪೆ ಸ್ಟಾರ್ಟ್ ಆಗ್ಬೇಕು ಮತ್ತೆ? ಅನ್ಯರಿಗೆ ಅಂದ್ರೆ ಮೊದ್ಲು ಯಾರಿಗ ಹೋಗ್ಬೇಕು? ಸಭೆಗೆ ಹೋಗ್ಬೇಕ್ರಿ. ಯಾರೆಲ್ಲ ನೋಡ್ರಿ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಕೃಷ್ಣ ಪಿಜೆ ಸರ್. ಇಲ್ಲಿ ಈ ವಿಷಯನ ಒಂದು 5 minutes ಅಲ್ಲಿ ಮುಗಿಸ್ತೀನಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನರು ಈಗ ಈ ರೀತಿ ಹೇಳಿಕೆನೆ ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ ಅಂದ್ರೆ, ನೋಡಿ ಬ್ರದರ್ ಸಿಸ್ಟರ್, AD 36 ಅಲ್ಲಿ ಯೇಸು ಕ್ರಿಸ್ತನ ಅಂದ್ರೆ ಅನ್ಯ ಜನ ಕಾಲ ಮುಗ್ದೋದ ರೀತಿಯಲ್ಲೇ ಅದು ಸುವಾರ್ಥ ಯುಗದ ಸಮಾನಾಂತರವಾಗಿದೆ. ಅಂದ್ರೆ 1881ರಲ್ಲಿ ಸಭೆನು ಮುಕ್ತಾಯವಾಯಿತು. ಸಭೆಗಿದಂತ ಕೃಪೆ ಸಮಯ ಮುಕ್ತಾಯವಾಯಿತು. ಆದ್ರಿಂದ 1874ರಲ್ಲಿ ಯೇಸು ಕ್ರಿಸ್ತನ್ ಬಂದ್ರು, 7 ವರ್ಷ ಸಮಯ ಕೊಟ್ರು, ಸಭೆ ಮುಕ್ತಾಯವಾಯ್ತು. ಈಗ ನಾವಿರೋರು ಯಾರು ಸಭೆ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡೋದು ಉಂಟು. ನೀವ್ ಕೇಳಿದ್ರೋ ಇಲ್ವೋ? ಮುಂದೆ ಕೇಳ್ಬಿಟ್ರೆ, ಹೌದಾ ಬ್ರದರ್ ಹಿಂಗೆಲ್ಲ ಇದೆಯಾ, ಗೊತ್ತಿಲ್ಲ ನಮ್ಗೆ, ಮುಕ್ತಾಯ್ತಾ, ಚರ್ಚ್ ಕ್ಲಾಸ್ ಮುಗ್ದೋಗ್ಬಿಡ್ತಾ, ನಾವಿಲ್ವಾ ಅಂತ ತಿಳ್ಕೊಳ್ಳೋದು ತುಂಬಾ ಜನ ಸಾಧ್ಯತೆಗಳಿರುತ್ತೆ. ಅರ್ಥ ಮಾಡ್ಕೊಳ್ರಿ. ಆದ್ರೆ AD 36ಗೆ ಏನಾಯ್ತು ಅಂತ ನೋಡಿದಾಗ, ಯಹೂದ್ಯರಿಗೆ ಮಾತ್ರ ಇದ್ದಂತ ಕೃಪೆ ಸಮಯ ಮುಗೀತು. ಅದಾದ ನಂತರ ಯಹೂದ್ಯರು ಯಾರೂ ರಕ್ಷಣೆ ಹೊಂದಿಲ್ವಾ ಅಂತ ನೋಡಿದ್ರೆ ರಕ್ಷಣೆ ಹೊಂದಿದ್ರು. ಕರೆಕ್ಟಾ? AD 36 ಆದ್ಮೇಲೆ ಕೂಡ ತುಂಬಾ ಜನ ಏನ್ ಮಾಡ್ತಾರೆ, ಯಹೂದ್ಯರೇ ಕ್ರಿಸ್ತನನ್ನ ಅಂಗೀಕರಿಸ್ತಾರೆ. ಕರೆಕ್ಟ್ ಅಲ್ವಾ? ಬೈಬಲ್ ಅಲ್ಲಿ ಪ್ರೂಫ್ ಇದೆಯಾ ತುಂಬಾ. ಆದ್ರೆ ಅದು ಯಹೂದ್ಯರಿಗೆ ಮಾತ್ರ ಅಂತಾನೆ ಇರ್ಲಿಲ್ಲ. AD 36 ಇಂದ ಈಚೆಗೆ ಎಲ್ಲರಿಗೂ ಕಾಮನ್ ಆಯ್ತು. ಅದೇ ರೀತಿಯಲ್ಲಿ 1881 ಅಲ್ಲಿ ಇಸ್ರೇಲ್ ಜನರಿಗೆ ಮಾತ್ರನೇ ಇಸ್ರೇಲ್ ಜನ ಅಂತ್ರಿ, ಕ್ರೈಸ್ತರಿಗೆ ಮಾತ್ರನೇ ಇದ್ದಂತ ಕೃಪೆ ಸಮಯ ಮುಕ್ತಾಯವಾಯ್ತು. ಅಂದ್ರೆ ಏನು, ಇದು ನಿಮ್ಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಸ್ಬೋದು ಅಂದ್ರೆ, ಐಶ್ವರ್ಯ ಲಾಜರ ಸ್ಟೋರಿಯಲ್ಲಿ ನೀವು ಕೇಳ್ಬಹುದು. ಐಶ್ವರ್ಯ ಏನ್ ಮಾಡ್ತಾರೆ, ಬೆಂಕಿಯಲ್ಲಿ ಬೇಯ್ತಾ ಇರ್ಬೇಕಾದ್ರೆ ಒಂದು ಹನಿ ನೀರ್ ಕೊಡಿ ಅಂತ ಕೇಳ್ತಾರೆ. ಅವಾಗೇನಂತ ಹೇಳ್ತಾರೆ, ಇಲ್ಲಪ್ಪ ಕೊಡಕ್ಕಾಗಲ್ಲ, ಲಾಜನ್ ಕೈಯಿಂದ ಬೆರಳಿಂದ ಒಂದು ಹನಿ ನೀರ್ ಕೊಡಿ, ನನಗೆ ದಾಗ ಆಗುತ್ತಂದ್ರೆ ಇಲ್ಲ ಕೊಡಕ್ಕಾಗಲ್ಲ. ಅಂದ್ರೆ ಕ್ರೈಸ್ತರಿಂದ ಐಶ್ವರ್ಯವಂತ ಅಂತ ಹೇಳಲ್ಪಡುವಂತ ಇಸ್ರೇಲ್ ಜನರಿಗೆ ಯಾವುದೇ ಕೃಪೆ ಹೋಗ್ಲಿಲ್ಲ. ಕರೆಕ್ಟ್ ಅಲ್ವಾ?
ಈ 8 ಅಂದ್ರೆ ಅನ್ಯ ಜನರಿಗೆ ಇಟ್ಟಿರುವಂತ ಕಾಲದಲ್ಲಿ ದೇವರು ಇಸ್ರೇಲ್ ಜನರಿಗೆ ಯಾವುದೇ ಕೃಪೆ ತೋರಿಸಲ್ಲ, ಒಂದು ಬೆರಳು ಹನಿ ನೀರು ಕೂಡ ಕೊಡ್ಲಿಲ್ಲ ಅವರಿಗೆ. ಕರೆಕ್ಟ್ ಅಲ್ವಾ? ಯಾವಾಗ 81 ಆಯ್ತೋ ದೇವರ ಕೃಪೆ ಮತ್ತೆ ಇಸ್ರೇಲ್ ಜನರಿಗೆ ತಿರುಗ್ತು. ಅಂದ್ರೆ ಇಲ್ಲಿಂದ ಈಚೆಗೆ ಯಾರು ಕ್ರಿಸ್ತನ ಅಂಗೀಕರಿಸ್ತಾರೋ ಅಂಗೀಕರಿಸ್ಕೊಂಡು ಓಟವನ್ನು ಓಡ್ತಾ ಇದ್ರೆ, ಯಾಕಂದ್ರೆ ಸಭೆನೂ ಅಂತ್ಯ ಆಗ್ಲಿಲ್ಲ. ಆದ್ರೆ ಇಲ್ಲಿವರೆಗೆ ಬರೀ ಇಸ್ರೇಲ್ ಜನರ ಅಂದ್ರೆ ಕ್ರೈಸ್ತರು ಮಾತ್ರ ನೋಡ್ತಾ ಇದ್ದಂತ ತಂದೆ ದೇವರು ಆತನ ಕೃಪೆ ಇಸ್ರೇಲ್ ಜನರ ಕಡೆ ಕೂಡ ತಿರುಗ್ತು ಅನ್ನೋದಕ್ಕೆ ಚಾರಿತ್ರಿಕವಾಗಿ ನಮಗೆ ಆಧಾರಗಳಿದ್ಯಾ? ಅರ್ಥ ಆಗ್ತಿದೇನ? ಕನ್ಫ್ಯೂಷನ್ ಆಗ್ತಿದೇನಾ ಹೇಳ್ತಿರೋದೇನಾದ್ರು? ನಾನು ಹೇಳ್ತಿರೋದು ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ಯಾ ಇಲ್ಲ ಗೊಂದಲವಾಗ್ತಿದ್ಯಾ? ಇಲ್ಲ ಇಲ್ಲ ಬ್ರದರ್, ಅರ್ಥ ಆಗ್ತಿದೆ. ಅರ್ಥ ಆಗ್ತಿದ್ಯಾ? ನೋಡ್ರಿ, 1881 ಈಚೆಗೆ ಬಾಲ್ಫರ್ ಡಿಕ್ಲರೇಷನ್, ಇಸ್ರೇಲ್ ಜನರಿಗೆ ಸ್ವತಂತ್ರ ರಾಜ್ಯದ ಘೋಷಣೆ ಶುರುವಾಯ್ತು. ಅಂದ್ರೆ ಏನರ್ಥ? ನಿಮ್ಮನ್ನು ಛೇದಿಸಲ್ಪಟ್ಟಂತ ಎಲ್ಲಾ ದೇಶಗಳಿಂದ ನಿಮ್ಮನ್ನ ಮತ್ತೆ ಕರ್ಕೊಂಡ್ ಬರ್ತೀನಿ ಅಂತ ದೇವರು ಹೇಳಿದಂತ ಪ್ರವಾದನೆಯ ಸಮಯ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ಮುಗೀತು. ಸೊ ಅಂದ್ರೆ ಹಾಗಂತ 1881 ಎಲ್ಲ ಸಭೆ ಮುಗೀತು ಅಂತಲ್ಲ, ಆ ರೀತಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಇಲ್ಲಿವರೆಗೂ ಬರೀ ಕ್ರೈಸ್ತರಿಗೆ ಮಾತ್ರ ಕೊಟ್ಟಂತ ಸಮಯನ ತೆಗೆದಾಕಿದೀನಿ. ಇನ್ಮೇಲೆ ಅವ್ರಿಗೆ ಟೈಮ್ ಶುರು ಆಗುತ್ತೆ. ಎಷ್ಟ್ ಜನ ಓಡ್ ಮುಗಿಸ್ರಿ, ಆದಷ್ಟು ಬೇಗ ಓಡ್ ಮುಗಿಸ್ರಿ, ಸಭೆ ಕಂಪ್ಲೀಟ್ ಆಗ್ಲಿ, ಇಸ್ರೇಲ್ ಜನರ ಕಡೆಗೆ ನಾನು ಗಮನ ಕೊಡ್ಬೇಕು ಅನ್ನೋಂತ ರೀತಿಯಲ್ಲಿ ಶುರುವಾಯ್ತು. ಅರ್ಥವಾಗ್ತಿದ್ಯಾ? ಅದು ಮಾತ್ರವಲ್ಲ, ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ, ಈ ಟಾಪಿಕ್ ಅಲ್ಲಿ ನಾನ್ ಮಾತಾಡ್ತಿರೋ ಸ್ವಲ್ಪ ನಿಮ್ಗೆ ಈಚೆ ಹೋಗಿದ್ದೀನಿ. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ, ಬಾಬೆಲ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಆಗ್ಲೇ ಇದ್ರ ಬಗ್ಗೆ ನಾವು ನೋಡಿದ್ವಿ. ಕರೆಕ್ಟ್ ಅಲ್ವಾ? ಇಲ್ಲಿವರೆಗೆ ಗೋಧಿ ಹಣಜು ಒಟ್ಟಿಗೆ ಬೆಳೀತಾ ಇತ್ತು, ಈಗ ಗೋಧಿ ಬೇರೆ ಹಣಜು ಬೇರೆಗೆ ಸಪರೇಟ್ ಮಾಡ್ಬೇಕು. ಅಂದ್ರೆ ಇಲ್ಲಿವರೆಗೂ ದೇವ್ರು ಕೊಡುವಂತ ಕೃಪೆ ಹೆಸರು ಕ್ರೈಸ್ತರಿಗೂ ಹೋಗ್ತಾ ಇತ್ತು, ಅದ್ರೊಳಗೆ ಇರುವಂತ ದೇವ್ರ ಮಕ್ಳಿಗೂ ಹೋಗ್ತಾ ಇತ್ತು. ಆದ್ರೆ ಇನ್ಮೇಲೆ ಬರೀ ಕ್ರೈಸ್ತರಿಗೆ ನಿಜವಾದ ದೇವ್ರ ಮಕ್ಳಿಗೆ ಮಾತ್ರ ಕೃಪೆ ಹೋಗುತ್ತೆ, ಹೆಸರು ಕ್ರೈಸ್ತರಿಗೆ ಯಾವುದೇ ಸತ್ಯ ಕೃಪೆ ಹೋಗಲ್ಲ. ಇದ್ರ ಬಗ್ಗೆ ನಾವು ಮೊದಲೇ ಓದಿದೀವಾ? ಈ ರೀತಿ ಏನ್ ಮಾಡಿದ್ರು? ಸಪ್ರೇಷನ್ ನ ಮಾಡಿದ್ರು. ಕರೆಕ್ಟಾ? ಇದು ಹೇಗಿದೆ ಅಂದ್ರೆ, ಇಸ್ರೇಲ್ ಜನರು ತಮ್ಮನ್ನ ಮಾತಾಡ್ತಿದ್ರು, ನಾವು ಅಬ್ರಾಹ್ಮಣ ಮಕ್ಕಳು ಅಂತ. ಎಲ್ಲಿವರೆಗೂ ಮಾತಾಡ್ತಾ ಇದ್ರು? ಯೇಸು ಕ್ರಿಸ್ತನ ಮರಣ ಒಂದು AD 36 ವರೆಗೂ ಮಾತಾಡಿದ್ರು. ಆಮೇಲೆ ಮಾತಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ದೇಶನೇ ಇಲ್ಲ ಮಾತಾಡಕ್ಕೆ. ಅಬ್ರಾಹ್ಮಣಿಗೆ ವಾಗ್ದಾನ ಮಾಡಿದ ದೇಶದಲ್ಲಿ ಅವ್ರು ಇಲ್ಲ, ಎಲ್ಲ ಚದುರಿಸಲ್ಪಟ್ರು. ಮಾತಾಡಕ್ಕೆ ಎಲ್ಲಿ ಮಾತಾಡ್ತಾರೆ? ಇನ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ನಾವೆಲ್ಲ ಅಬ್ರಾಹ್ಮಣ ಮಕ್ಕಳು ಗೊತ್ತಾ, ಈ ದೇಶ ನಮ್ದು ಅಂತ ಮಾತಾಡಕ್ಕಾಗುತ್ತಾ? ಅಲ್ಲಿ ಮಾತಾಡ್ಬೋದು ಇಸ್ರೇಲ್ ಜನರು, ನೋಡಿ ನಮ್ ದೇವ್ರು ವಾಗ್ದಾನ ಮಾಡಿದಂತ ಅಬ್ರಾಹ್ಮಣ ವಾಗ್ದಾನ ಮಾಡಿದಂತ ದೇಶ ಇದು, ನಾವು ಇಲ್ಲೇ ಇದೀವಿ ನೋಡ್ರಿ ಅಂತ. ಇಲ್ಲೇ ಮಾತಾಡಕ್ಕಾಗಲ್ಲ. ಸಮಯ ಮುಕ್ತಾಯವಾಯ್ತು. ಇಲ್ಲಿವರೆಗೂ ಅವ್ರು ಮಾತಾಡಿದಂತ ಎಲ್ಲಾ ವಿಷಯ ಏನಾಯ್ತು? ಅಲ್ಲಿ ಎಂಡಿಗೆ ಬಂತು. ದೇವ್ರ ಮಕ್ಳು ಅದೇ ರೀತಿಯಲ್ಲಿ ಇನ್ಮೇಲೆ ಕ್ರೈಸ್ತರು, ನಾವು ಕ್ರಿಸ್ತನವರು, ಕರ್ತನೆ ನಿಮ್ಮ ಹೆಸರಿನಲ್ಲಿ ಅದು ಮಾಡಿದೀವಿ, ಇದು ಮಾಡಿದ್ವಿ, ಹಿಂಗ್ ಮಾಡಿದ್ವಿ, ಇದೆಲ್ಲ ಮಾಡಿದ್ವಿ ಅಂದ್ರೆ ಏನು ಹೇಳಂಗಿಲ್ಲ. ನಾನ್ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದೀನಿ, ನೀವು ಬೆಚ್ಚಗೂ ಇಲ್ಲ ತನ್ನಗೂ ಇಲ್ಲ, ನಾನು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಏನ್ ಮಾಡಿದಾರೆ? ರಿಜೆಕ್ಷನ್ ಮಾಡಿದರೆ. ಅದು ಸೇಮ್ ಸಿಮಿಲರ್. ಅದನ್ನ ಸಮಾನಾಂತರವನ್ನ ತಿಳಿಸಕ್ಕೆ ಈ ವಿಷಯನ ಮಾತಾಡ್ತಿರೋದು. ಏನ್ ಸಮಾನಾಂತರ? 70 ವಾರಗಳು ಇಸ್ರೇಲ್ ಜನರಿಗೆ ಯಹೂದ್ಯರಿಗೆ ಕೊಟ್ಟಂತ ಕೃಪೆ ಕಾಲ, ಅದೇ ರೀತಿ ಸುವಾರ್ಥ ಯುಗದ ಕೃಪೆಯ ಕಾಲಕ್ಕೆ ಸಮಾನಾಂತರವಾಗಿದೆ. ಅಲ್ಲಿ ನಡೆದಿರೋಂತ ಘಟನಾವಳಿಗಳ ಪ್ರಕಾರವಾಗಿ ಇಲ್ಲೂ ನಡೆಯುತ್ತೆ. ಮೊದಲನೇ ಬರುವಿಕೆಯಲ್ಲಿ ಏನೆಲ್ಲ ನಡೆಯುತ್ತೋ ಅದೇ ರೀತಿ 2ನೇ ಬರುವಿಕೆಯಲ್ಲಿ ನಡೆಯುತ್ತೆ. ಮೊದಲನೇ ಬರುವಿಕೆಯಲ್ಲಿ ಬಂದು ಹೇಗೆ ಸುವಾರ್ಥ ಸತ್ಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ರು, ಅದೇ ರೀತಿ 2ನೇ ಬರುವಿಕೆಯಲ್ಲಿ 7ನೇ ದೂತನ ತುತ್ತೂರಿ ಮೂಲಕ ಸುವಾರ್ಥ ಹೇಳಲ್ಪಟ್ಟಂತ ವಿಷಯವನ್ನ ಸಭೆಗಳು ಕೇಳದಿದ್ರಿಂದ, ಅದನ್ನ ಅರ್ಥ ಮಾಡ್ಕೊಳ್ದೆ ಹೋಗಿದ್ರಿಂದ ಅವ್ರನ್ನ ಕೂಡ ಏನ್ ಮಾಡಿದ್ರು? ರಿಜೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರ ಅನ್ನೋ ವಿಷಯವನ್ನ ಇಲ್ಲಿ ಬ್ರದರ್ ಮಾತಾಡ್ತಾ ಇದ್ರು. ಏನಾ ವಿಷಯಗಳೆಲ್ಲ ಅರ್ಥ ಆಗ್ತಿದೆ ನಿಮ್ಗೆ? ಓಕೆ, ಸ್ವಲ್ಪ ಇದೆ ಸೌರೈರ ಕೆಲವೊಂದು ವಿಷಯ ತುಂಬಾ ಸಂಕ್ಷಿಪ್ತವಾಗಿದೆ, ಅದೇನೋ ತುಂಬಾ ಬ್ರೀಫ್ ಆಗಿ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಅಲ್ವಾ? ಆದ್ರೆ ಇಲ್ಲಿ ಮೆಸ್ಸಿಯಾ ಅನ್ನುವಂತ ಒಂದು ವಿಷಯ ಮಾತ್ರ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಮೆಸ್ಸಿಯಾ ಅಂದ್ರೆ ಏನಪ್ಪಾ ಅಂದ್ರೆ, ಮೆಸ್ಸಿಯಾ ಅಂದ್ರೆ ಏನು? ಅರ್ಥ ಏನು? ಅಭಿಷೇಕ್ತ. ಕರೆಕ್ಟ್ ಅಲ್ವಾ? ವೆರಿ ಗುಡ್. ಅಭಿಷೇಕ್ತ, ಅನಾಯಿಂಟೆಡ್. ಈ ಅನಾಯಿಂಟೆಡ್ ಅಂದಾಗ ಯೇಸು ಕ್ರಿಸ್ತನು ಮೊದಲನೇ ಬರುವಿಕೆಯಲ್ಲಿ ಬಂದಾಗ ಅಭಿಷೇಕ ಮಾಡಲ್ಪಟ್ರ? ಮಾಡಲ್ಪಡ್ಲಿಲ್ವಾ? ಏನೋ ಹೇಳ್ತಿದ್ರ, ಮಾಡಲ್ಪಡ್ಲಿಲ್ವಾ? ಅಭಿಷೇಕ ಮಾಡಲ್ಪಡ್ಲಿಲ್ವಾ? ಅಭಿಷೇಕ್ತ ಆಗಿದ್ರಿ ಅವರು. ದೀಕ್ಷಾ ಸ್ನಾನ ತಗೊಂಬೇಕಾರೆ ದೇವರ ಪವಿತ್ರಾತ್ಮದಿಂದ ಅಭಿಷೇಕ ಹೊಂದಿಲ್ವಾ? ಅಭಿಷೇಕ ಅಭಿಷೇಕ ಅಂದ್ರೆ ರಾಜಂತ್ರ ತೈಲಾಕ ಅಭಿಷೇಕ ಅಲ್ಲ, ದೇವರ ಅಂದ್ರೆ ಪವಿತ್ರಾತ್ಮದಿಂದ ಅಭಿಷೇಕ ಹೊಂದಿರುತ್ತಾನೆ. ಏನಂತ ಅಭಿಷೇಕ ಹೊಂದಿದ್ರು? ಏನ್ ಕೆಲಸ ಮಾಡಕ್ಕೆ ಅಭಿಷೇಕ ಹೊಂದಿದ್ರು?
ವಿಮೋಚಕನಾಗಿ ವಿಮೋಚನೆ ಕೊಡುವುದಕ್ಕಾಗಿ ಅಭಿಷಿಕ್ತನಾಗಿದ್ದವರು. ವಿಮೋಚನೆ ಕೊಡೋದಕ್ಕೆ ಅಭಿಷೇಕ ಒಂದು ಇನ್ನೊಂದು ಹೆಸರು ಏನಂತ ಹೇಳ್ಬೋದು? ಮೆಸ್ಸಿಯ. ಅವ್ರ ಗೊತ್ತು, ಪಾಪಗಳನ್ನ ಬಿಡಿಸೋದಿಕ್ಕೆ. ಓಕೆ, ತಮ್ಮನ್ನ ಬಲಿಯಾಗಿ ಕೊಡೋದಕ್ಕೆ. ಓಕೆ, ಇನ್ನ ಬೇರೆ ಏನ್ ಹೇಳ್ಬೋದು? ಬೈಬಲ್ ಅಲ್ಲಿ ಯಾರನ್ನ ಅಭಿಷೇಕ ಮಾಡ್ತಾರೆ? ಬೈಬಲ್ ಅಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಯಾಜಕರನ್ನ ಮಾಡ್ತಾರ. ವೆರಿ ಗುಡ್. ಅಂದ್ರೆ ಯೇಸು ಪ್ರಧಾನ ಯಾಜಕನಾಗಿ ಅಭಿಷೇಕ ಮಾಡಲ್ಪಟ್ಟರು ಹೊರತು ರಾಜನಾಗೇನಾಗ್ಲಿಲ್ಲ ಅವಾಗ. ಮಹಾ ಅರ್ಥ ಆಯ್ತಾ? ಪ್ರಧಾನ ಯಾಜಕನಾಗಿ ತನ್ನನ್ನ ಬಲಿ ಕೊಡುವಂತ ತನ್ನ ತನಗೊಂದು ದೇಹವನ್ನ ಸಿದ್ಧ ಮಾಡಿದ್ರಿ ಅಂತ ಬಲಿ ಕೊಡಕ್ಕೆ ಅಭಿಷೇಕ ಮಾಡಪಟ್ಟರು ಹೊರತು ಇಡೀ ಲೋಕವನ್ನು ಆಳ್ವಿಕೆ ಮಾಡುವಂತದಕ್ಕೆ ಅಭಿಷೇಕ ಮಾಡಲ್ಪಟ್ಟಿಲ್ಲ. ಕರೆಕ್ಟಾ? ಆದ್ರೆ ಎರಡನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ ಮೆಸ್ಸಿಯನೇ. ಎರಡನೇ ಬರುವಿಕೆಯಲ್ಲಿ ಅಭಿಷೇಕ ಏನಪ್ಪಾ ಅಂದ್ರೆ ಪ್ರಧಾನ ಯಾಜಕನಲ್ಲ. ಈಗ ಯೇಸು ಕ್ರಿಸ್ತನ ಓಡಿಸ್ಕೊಳಕ್ಕೆ ಬೈಸ್ಕೊಳಕ್ಕೆ ಪ್ರಧಾನ ಯಾಜಕಲ್ಲ. ಏನಾಗಿದ್ರು ಅವರು? ರಾಜ ಆಗಿದ್ದಾರೆ ಅಲ್ವಾ? ರಾಜನಾಗಿರ್ಬೇಕಾದ್ರೆ ಕಬ್ಬಿಣದ ಕೋಲಿಂದ ಆಳ್ವಿಕೆ ಮಾಡ್ತಾರೆ. ಈಗ್ಲೂ ಅಭಿಷೇಕನಾಗಿದ್ದಾರೆ. ಅಂದ್ರೆ ಆಗ್ಲೂ ಮೆಸ್ಸಿಯನೇ, ಈಗ್ಲೂ ಮೆಸ್ಸಿಯನೇ. ಸೊ ಈ ಮೆಸ್ಸಿ ಅಂದಾಗ ಎರಡು ರೀತಿಯಾದಂತ ಅಭಿಷೇಕವನ್ನ ಅಲ್ಲಿ ತೋರಿಸ್ಕೊಡುತ್ತೆ. ಹಾಗಿರ್ಬೇಕಾದ್ರೆ ಆ ವಿಷಯವನ್ನ ಮೆಸ್ಸಿಯಾ ಅಂತ ಹೇಳಿದ ತಕ್ಷಣ AD 70 ಒಂದ್ ಕಡೆ ಅಲ್ವಾ, AD 70 ಎಂಡಿಂಗ್ ಟೈಮ್ ಒಂದ್ ಕಡೆ, ಇನ್ನೊಂದು ಇಲ್ದಾಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಕೂಡ ಒಂದ್ ಕಡೆ. ಅದೆರಡು ಕೂಡ ಸಿಮಿಲಾರಿಟಿ ಇರುವಂತ ಒಂದು ವಿಷಯಗಳನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಇನ್ನು ಮುಂದೆ ಬರುವಂತ ವಿಷಯದಲ್ಲಿ ತುಂಬಾ ಪಾಠವನ್ನ ಹೇಳ್ತಾರೆ ಕ್ರಿಸ್ತನ ಪ್ರಿಯ ಸರಸರೇ. ಆದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಿಮ್ಗೆ ಏನೋ ಡೌಟ್ ಏನಿದೆ ದಯವಿಟ್ಟು ಕೇಳಿ. ನನಗೇನೋ ಅರ್ಥವಾಗಿದೆ ಅದನ್ನ ನಾನು ತಿಳಿಸ್ತಾ ಇದೀನಿ. ನಾನೇನೋ ಎಕ್ಸ್ಪರ್ಟ್ ಅಲ್ಲ, ಒಟ್ನಲ್ಲಿ ಅದನ್ನ ಓದಿದಾಗ ನನ್ಗೇನು ಅರ್ಥವಾಯ್ತು ಅದನ್ನ ಸ್ಟಡಿ ಮಾಡಿ ನಿಮ್ಗೆ ತಿಳಿಸ್ತಾ ಇದೀನಿ. ಒಂದ್ ವೇಳೆ ನಾನು ಮಾತಾಡೋದ್ರ ಇರ್ಬೋದು, ಇಲ್ಲ ಕೆಲವೊಂದು ವಿಷಯಗಳಿಂದ ನಿಮ್ಗೆ ಏನೋ ಕೆಲವೊಂದು ಕನ್ಫ್ಯೂಷನ್ ಆದ್ರೆ ದಯವಿಟ್ಟು ಕೇಳ್ರಿ. ನಾನು ಅದ್ರ ಬಗ್ಗೆ ಶಾರ್ಟ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಈಗೆಲ್ಲ ಅರ್ಥ ಆಯ್ತಾ ನಿಮ್ಗೆ? ಅರ್ಥವಾಯ್ತಾ? ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಓಕೆ. ಶಾಂತ ಮಿಸ್ಟರ್, ಕ್ಲಿಯರ್ ಆಯ್ತಾ ನಿಮ್ಗೆ? ಶಾಂತ ಮಿಸ್ಟರ್. ಬ್ರದರ್. ಸಿಸ್ಟರ್, ಎಲ್ಲಿ ಸ್ಟಾರ್ಟ್ ಆಯ್ತು? AD 70 ಎಲ್ಲಿ ಸ್ಟಾರ್ಟ್ ಆಯ್ತು? ಅಂದ್ರೆ ಸರ್ 70 ವಾರಗಳು ಎಲ್ಲಿ ಆರಂಭ ಆಯ್ತು? ಈ ಶಾಂತ ಮಿಸ್ಟರ್ ಮಾತ್ರ ಹೇಳ್ಬೇಕು, ಬೇರೆ ಇರ್ಬಾರ್ದು. ಎಲ್ಲಿ ಶಾಂತ ಮಿಸ್ಟರ್? 70 ವಾರಗಳು ಎಲ್ಲ ಆರಂಭ ಆಯ್ತು? ಹಿಂಗೆ ಒಬ್ಬೊಬ್ಬನ ಪ್ರಶ್ನೆ ಕೇಳಿದ್ರೆ ಅವಾಗ ಗೊತ್ತಾಗೋದು ಎಷ್ಟು ಮಟ್ಟಿಗೆ 70 ವಾರಗಳು ಎಲ್ಲ ಆರಂಭ ಆಯ್ತು? ಸರಿ, ಎಲ್ಲಿ ಮುಕ್ತಾಯವಾಯ್ತು? ಸರಿ, ಓಕೆ. ಮಂಜು ಮಾಸ್ಟರ್ ಹೇಳಿ. ಮಂಜು ಮಾಸ್ಟರ್ ಪಾಪ ಅವ್ರಿಗೆ ಓದು ಬರೋದು ಸ್ವಲ್ಪ ಕಷ್ಟ ಇರುತ್ತೆ, ಆದ್ರೂ ಹೇಳಿದೀನಿ. ನೋಡೋಣ. ನೋಡಿ, ಈಗ ಈ ತರ ಪ್ರಶ್ನೆ ಕೇಳ್ಬಿಟ್ರೆ ಯಾರು ಎಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ. ಬ್ರದರ್ ಪ್ರಶ್ನೆ ಎಲ್ಲ ಕೇಳ್ತಾರೆ. ಶ್ರೀಕಾಂತ್ ಬ್ರದರ್. ಇಲ್ಲ ಬ್ರದರ್, ಕೇಳ್ತಾ ಇದ್ರೇನೆ ನಮ್ಗೆ ನೆನಪಿರೋದು. ಆಯ್ತು, ಹೇಳಿ. ಇವಾಗ ಹೇಳ್ತಾ ಇಲ್ವಲ್ಲ? ಈಗ ಕೇಳ್ತಾ ಇದೀನಿ, ಒಟ್ನಲ್ಲಿ ಹೇಳ್ತಾ ಇಲ್ವಾ? ಬರ್ಕೊಂಡಿಲ್ಲ ಯಾಕೆ? ನಮ್ ರವಿ ಬ್ರದರ್ ಹೇಳ್ತಾರೆ ನೋಡ್ರಿ. ಇವಾಗ ರವಿ ಬ್ರದರ್ ಹೇಳಿ. ರವಿ ಬ್ರದರ್. 454ರಲ್ಲಿ ಸ್ಟಾರ್ಟ್ ಆಗ್ತದೆ. 454 ಸ್ಟಾರ್ಟ್ ಆಯ್ತು ನೋಡಿ. ನೋಟ್ ಮಾಡ್ಕೊಳ್ರಿ ಎಲ್ಲ. ಆಯ್ತಾ? ಎಲ್ಲಿ ಮುಕ್ತಾಯ ಆಯ್ತು? 36ರಲ್ಲಿ ಮುಕ್ತಾಯ ಆಯ್ತು. 400 ಶಕ 36 ಮುಕ್ತಾಯವಾಯ್ತು ಅಲ್ವಾ? ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕಂದ್ರೆ, ಈಗ ನಮ್ ಸುಮ್ನೆ ಈ ತರ ಪಾಠ ತಗೊಂಡೋದ್ರೆ ಏನಾಗುತ್ತೆ ಗೊತ್ತಾ? ಏನು ಪ್ರಶ್ನೆಗಳು ಕೇಳ್ಬೇಕು ನಿಮ್ಗೆ, ಅವಾಗ್ಲೇ ಅರ್ಥ ಆಗುತ್ತೆ. ಸರಿ ಕೃಷ್ಣ ಪಿತೆ ಸರ್, ಸಮಯ ತುಂಬಾ ಜಾಸ್ತಿ ಆಯ್ತು. ಸೊ ಮುಂದಿನ ಸರಿ ಇದನ್ನ ಸ್ಟಡಿ ಮಾಡೋಣ. ಓಕೆನಾ? ನೀವು ಕೂಡ ಸ್ಟಡಿ ಮಾಡ್ರಿ. ಇರೋದಿಷ್ಟೇ ಸಿಂಪಲ್ ಇವತ್ತು ಟಾಪಿಕ್. ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಿರ್ಬೋದು. 70 ವಾರ ಅನ್ನೋದು ಇಸ್ರೇಲ್ ಜನಕ್ಕೆ ಕೃಪೆ ಸಮಯ. ಅದೇ ಸಮಯ ಸುವಾರ್ತೆಯ ಸಮಯಕ್ಕೆ ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಅಂದ್ರೆ ಸಮಾನಾಂತರ. ಅಲ್ಲಿ ನಡೆದಿರುವಂತ ಘಟನಾವಳಿಗಳು ಇಲ್ಲೂ ಅದಕ್ಕೆ ಸಮಾನಾಂತರವಾಗಿ ಕೆಲವೊಂದು ಘಟನೆಗಳು ನಡೆಯುತ್ತೆ. ಅಲ್ಲಿ ಹೇಗೆ ದೇಶವರು ರಿಜೆಕ್ಟ್ ಮಾಡಿದ್ರು, ಇಲ್ಲಿ ಕೂಡ ಇಸ್ರೇಲ್ ಕ್ರೈಸ್ತರನ್ನ ರಿಜೆಕ್ಟ್ ಮಾಡ್ತಾರೆ ಅಲ್ವಾ? ಅದೇ ಅನ್ನುವಂತ ಎಲ್ಲ ವಿಷಯ ಕೂಡ ಇಲ್ಲಿ ನಾವು ನೋಡಿದ್ವಿ ಅಷ್ಟೇ. ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ, ಯಾಕಂದ್ರೆ ನಮ್ ಸಮಯತನ ಮಾತಾಡ್ತಿರೋದು, ನಮ್ ಕಾಲ, ನಾವಿರೋ ಕಾಲದ ಬಗ್ಗೆ ಮಾತಾಡ್ತಾ ಇರೋದು. ನಮ್ಗೆ ಇಂಪಾರ್ಟೆನ್ಸ್ ಇಲ್ವಾ? ಕ್ರೈಸ್ತರನ್ನ ಇವತ್ತು ಅನೇಕ ಕ್ರೈಸ್ತರ ದೇಶವನ್ನು ನೋಡಿದಾಗ ತುಂಬಾ ಆಶೀರ್ವಾದ ಇರ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳ್ತಾರೆ ಸಹೋದರ ಕೆಲವರೆಲ್ಲ. ಬ್ರದರ್, ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಬ್ಲೆಸ್ಸಿಂಗ್ ಆಗಿ, ನಾವ್ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ವಿ? ಅವ್ರು ನೋಡ್ರಿ, ದೇವ್ರು ಅವ್ರನ್ನ ಎಷ್ಟು ಆಶೀರ್ವಾದ ಇಟ್ಟಿದ್ದಾರೆ. ಹೌದಾ? ಆಶೀರ್ವಾದ ಇಟ್ಟಿದ್ದಾರೆ. ಭೂಮಿಯಲ್ಲಿ ಇರ್ಬೇಕಾಗಿರೋರು ಆಶೀರ್ವಾದ ಇಟ್ಟಿದ್ದಾರೆ. ನಾವು ಪರಲೋಕಕ್ಕೆ ಹೋಗ್ಬೇಕಾಗಿರೋರು. ನಮ್ಗೆ ಕಷ್ಟಗಳು ಬರ್ತಾ ಇದೆ. ಅವ್ರನ್ನ ರಿಜೆಕ್ಟ್ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ ನಮ್ಗಿನ್ನ.
ಅದರಿಂದ ಇದೆಲ್ಲ ಪ್ರವಾದ ನಮ್ಗೆ ಇನ್ನೂ ದೃಢ ಕೊಡುತ್ತೆ. ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ದೇವ್ರು ನಮ್ಮನ್ನ ಕರೆದಿದ್ದಾರೆ. ಅವ್ರಿಗೆ ಸತ್ಯ ಇಲ್ಲ, ಕೃಪೆ ಇಲ್ಲ, ನಮ್ಗಿದೆ ಕೃಪೆ ಸತ್ಯ ಅಂತ ಇನ್ನೂ ದೃಢವಾಗಿರುವಂತ ವಿಷಯನ ತಿಳ್ಕೊಳ್ಳೋಕೆ ಈ ಒಂದು ಪ್ರವಾದನೆ. ಓಕೆನಾ? ಸರಿ, ಏನಿವೆ ದೇವ್ರ ಚಿತ್ತವಾದ ನಾವು ಮುಂದಿನ ವಾರ ಅದ್ರ ಬಗ್ಗೆ ಇನ್ನು ಸ್ಟಡಿ ಮಾಡೋಣ. ಕೊನೆಯದಾಗಿ ನಾವು ಇವತ್ತಿನ ರಾತ್ರಿ ಗೀತೆ ಹೋಗೋಣ. ನಾನು ಇವತ್ತು ಒಂದು ಪೇಜ್ ಪೂರ್ತಿ ಕವರ್ ಮಾಡೋಣ ಅಂತಿದ್ದೆ, ಬಟ್ ಏನೋ ಆಗ್ಲಿಲ್ಲ ಕಾಲಾಂತರಗಳಿಂದ. ಇರ್ಲಿ, ರಾತ್ರಿ ಗೀತೆನ ಓದ್ತೀರಾ? ಬ್ರದರ್ ಓದಿ ಸಿಸ್ಟರ್, ನವಿತಾ ಸಿಸ್ಟರ್ ಓದಿ. ರಾತ್ರಿಯ ಗೀತೆಗಳು ಡಿಸೆಂಬರ್ 17. ಈ 3 ಗುಂಪಿನ ಜನರು ತುತ್ತೂರಿಗಳನ್ನು ಊದಿ ಆ ಕೊಡಗಳನ್ನು ಒಡೆದು ಬಿಟ್ಟು ಪಂಜುಗಳನ್ನು ತಮ್ಮ ಎಡಗೈಯಲ್ಲಿಯೂ ಊದುವ ತುತ್ತೂರಿಗಳನ್ನು ತಮ್ಮ ಬಲಗೈಯಲ್ಲಿಯೂ ಹಿಡಿದು ಕರ್ತನ ಕತ್ತಿ, ಗಿದ್ಯೋನನ ಕತ್ತಿ ಎಂದು ಕೂಗಿದರು. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 20ನೇ ವಚನ. ನಮ್ಮ ನಾಯಕನಾದ ಕರ್ತನು ಈಗ ನಡೆಯುತ್ತಿರುವ ಕೆಟ್ಟತನಕ್ಕೆ ವಿರುದ್ಧವಾದ ಸಂಘರ್ಷದಲ್ಲಿ, ಹೋರಾಟದಲ್ಲಿ ಆತನು ವಿಶೇಷವಾಗಿ ಉಪಯೋಗಿಸುತ್ತಿರುವವರಿಗೆ ತನ್ನ ವಿಶೇಷ ಮಾರ್ಗದರ್ಶನಗಳನ್ನು ನೀಡುತ್ತಿದ್ದಾನೆ. ಪ್ರತಿಯೊಬ್ಬರೂ ನಮ್ಮ ರಕ್ಷಣೆಯ ನಾಯಕನ ಉದಾಹರಣೆಯನ್ನು ಅನುಸರಿಸಬೇಕು. ಮೊದಲನೆಯದಾಗಿ ಆತನು ಸತ್ಯದ ಘೋಷಣೆಯನ್ನು ಪ್ರತಿನಿಧಿಸುವ ತುತ್ತೂರಿಯನ್ನು ಊದಬೇಕು ಮತ್ತು ಸತ್ಯದ ಆತ್ಮದ ಖಡ್ಗವು ಯೆಹೋವನದ್ದು ಮತ್ತು ಆತನ ಅಭಿಷೇಕಿಸಿದ ಮಗನೆಂದು ಘೋಷಿಸಬೇಕು. ಮಗನೆಂದು ಘೋಷಿಸಬೇಕು. ಮತ್ತು ಎರಡನೆಯದಾಗಿ ಅವರು ತಮ್ಮ ಕೊಡಗಳನ್ನು ಒಡೆದುಬಿಟ್ಟು ತಮ್ಮ ಬೆಳಕನ್ನು ಪ್ರಕಾಶಿಸಬೇಕು. ಕೊಡಗಳು ನಮ್ಮ ಲೌಕಿಕ ಪಾತ್ರೆಗಳನ್ನು, ಶರೀರವನ್ನು ಸೂಚಿಸುತ್ತದೆ ಮತ್ತು ಅವುಗಳನ್ನು ಒಡೆಯುವುದು ಅಂದರೆ ಅಪೊಸ್ತಲನಿಂದ ನಮಗೆ ಉಪದೇಶಿಸಲ್ಪಟ್ಟಂತೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಪ್ರಧಾನ ನಾಯಕನು ತನ್ನ ಮಣ್ಣಿನ ಪಾತ್ರೆಯನ್ನು ಹೇಗೆ ಒಡೆದು ಬಿಟ್ಟನು ಎಂದು ನಾವು ನೋಡಿದ್ದೇವೆ. ಆ ಬೆಳಕು ಯಾವ ರೀತಿ ಹೊಳೆಯಿತು ಎಂಬುದನ್ನು ನಾವು ನೋಡಿದ್ದೇವೆ. ನಮ್ಮ ಅತ್ಯುನ್ನತ ಮಹತ್ವಾಕಾಂಕ್ಷೆಯು ಆತನ ಮಾದರಿಯನ್ನು ಅನುಸರಿಸುವುದಾಗಿರಬೇಕು. ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆದು ಆತನು ನಮಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಂತೆಯೇ ಸಹೋದರರಿಗಾಗಿ ನಮ್ಮ ಜೀವವನ್ನು ಮುಡುಪಾಗಿಡಬೇಕು. ಅದೇ ಸಮಯದಲ್ಲಿ ತುತ್ತೂರಿಯನ್ನು ಊದುವುದು ಪ್ರಗತಿಯಲ್ಲಿರಬೇಕು. ಜೊತೆಗೆ ಯೆಹೋವನ ನಾಮದಲ್ಲಿ, ನಮ್ಮ ನಾಯಕನ ನಾಮದಲ್ಲಿ ಕೂಗಬೇಕು ಹಾಗೂ ಸತ್ಯದ ಆತ್ಮದ ಕತ್ತಿಯನ್ನು ಪ್ರಯೋಗಿಸಬೇಕು. ಇದರ ಫಲಿತಾಂಶದಿಂದ ನಮಗೆ ಜಯ ಉಂಟಾಗುತ್ತದೆ. ಕರ್ತನ ಶತ್ರುಗಳು ಮುಗಿಬೀಳುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್ಸ್. ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ತುಂಬಾ ಮುಖ್ಯವಾದಂತ ಒಂದು ರಾತ್ರಿ ಗೀತೆ. ಆಕ್ಚುಲಿ ಒಂದು ರಾತ್ರಿ ಗೀತೆಯಲ್ಲಿ ಗಿದ್ಯೋನನ ಒಂದು ಕೊನೆ ಯುದ್ಧದ ಸಾರಾಂಶವನ್ನು ವಿವರಿಸ್ಬಿಟ್ಟಿದ್ದಾರೆ ನೋಡ್ರಿ. ಪಾಠವನ್ನು ಕೂಡ ಕೇಳಿರ್ತೀರಾ ತುಂಬಾ ಚೆನ್ನಾಗಿ. ಅವರ ಒಂದು ಕೈಯಲ್ಲಿ ಏನೆಲ್ಲ ಇಟ್ಕೊಂಡಿರ್ಬೇಕು? ಆ ಬೆಂಕಿ, ಆ ಒಂದು ಮಡಿಕೆ ಅಲ್ವಾ, ಕೊಡ ಅಂತ ಕೊಟ್ಟಿದ್ದಾರೆ, ಮಡಿಕೆ ಅಲ್ವಾ, ಮತ್ತೆ ಇನ್ನೊಂದು ತುತ್ತೂರಿ, ರೈಟ್ವಾ? ಆ ತುತ್ತೂರಿ ಒಂದ್ ಕಡೆ ಇರ್ಬೇಕು, ಕೊಡ ಇರ್ಬೇಕು, ಇದಿರ್ಬೇಕು, ಪಂಜು ಇರ್ಬೇಕು, ಬೆಂಕಿ ಇದು ನೋಡ್ಬೇಕಾರೆ ಇದೆಲ್ಲ ಇಟ್ಕೊಂಡು ಅವರು ಕೂಗಿದಂತ ಘೋಷಣೆ ಕರ್ತನ ಗಿದ್ಯೋನನ ಕತ್ತಿ, ಯೆಹೋವನ ಕತ್ತಿ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾರ ಆ ಒಂದು ಕೂಗುವಂತ ಒಂದು ಶಬ್ದ ನೋಡ್ಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ. ಕೊಡ ಅನ್ನೋದಕ್ಕೆ ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ಬ್ಯೂಟಿಫುಲ್ ಆಗಿ. ಏನಂತೆ ಕೊಡ? ನಮ್ಮ ಶರೀರ. ನಮ್ಮ ಶರೀರ ಏನ್ ಮಾಡ್ಬೇಕು? ನಾವು ಹಂಗೆ ಇಟ್ಕೊಂಡು ಫಲ ಅಂತ ಅದಕ್ಕೆ ಬಣ್ಣ ಎಲ್ಲ ಬಳಿದು ಸೈನಿಂಗ್ ಹಚ್ಚಿ ಹಂಗೆ ಮಿಡುಗ ತರ ಮಾಡ್ಬೇಕಾ? ಹೊಡಿಬೇಕು, ಕರೆಕ್ಟಾ? ಅದು ಹೊಡೆದ್ರೆ ಮಾತ್ರ ಕೊಡದೊಳಗಿರುವಂತ ಪಂಜುನ ತಗೊಂಡ್ ಪ್ರಕಾಶದಲ್ಲಿ ಇಡೋಕೆ ಸಾಧ್ಯತೆ ಇದೆ, ಕರೆಕ್ಟಾ? ನಮ್ಮಲ್ಲಿರುವಂತ ಬೆಳಕು ಗೊತ್ತಾಗ್ಬೇಕು, ನಮ್ಮಲ್ಲಿರುವಂತ ಶರೀರ ನಾಶ ಆಗ್ಬೇಕು. ಹೇಗೆ ಈ ಕೆಲಸ ಹೆಂಗ್ ನಡೆಯುತ್ತೆ ಅಂದ್ರೆ, ದೇವ್ರ ಮಕ್ಳಿಗೋಸ್ಕರ ನಾವು ಸೇವೆ ಮಾಡೋದ್ ಮೂಲಕ ನಮ್ ಕೊಡನ ಹೊಡೆಯಕ್ಕಾಗುತ್ತೆ. ಇಲ್ಲಾಂದ್ರೆ ಹೊಡೆಯಕ್ಕೆ ಆಗಲ್ಲ ನಮ್ ಕೊಡನ. ನಮ್ ಕೊಡ ಹೊಡೆಯಕ್ಕಿರುವಂತ ಒಂದೇ ಒಂದ್ ದಾರಿ, ದೇವ್ರ ಮಕ್ಳಿಗೋಸ್ಕರ ನಮ್ಮನ್ನ ತ್ಯಾಗವಾಗಿ ಕೊಡ್ಬೇಕು, ದೇವರ ಸೇವೆಗೋಸ್ಕರ ನಮ್ಮನ್ನ ಮುಡುಪಾಗಿಡ್ಬೇಕು. ಜೊತೆಗೆ ತುತ್ತೂರಿನೂ ಓದ್ಬೇಕು ಅಂತ ಇದ್ರೆ, ತುತ್ತೂರಿ ಓದೋದಂದ್ರೆ ಏನು? ಸುವಾರ್ತೆನ ಸಾರ್ಬೇಕು. ಸುವಾರ್ತೆನ ಸಾರದೆ ನಾವು ಈ ಓಟವನ್ನು ಓಡಕ್ಕಾಗದೇ ಇಲ್ಲ. ನಾವು ಮಡಿಕೆನ ಹೊಡೆದ್ರು ಏನು ಪ್ರಯೋಜನ ಇಲ್ಲ. ಅವ್ರು ಮಡಿಕೆನ ಹೊಡೆದ್ಬಿಟ್ಟು ತುತ್ತೂರಿನ ಓದ್ದೇ ಇದ್ರೆ ಜಯ ಸಿಕ್ತಿತ್ತು ಅವ್ರಿಗೆ. ನೋಡ್ರಿ, ನಮ್ಗೂ ಕೂಡ ಅಷ್ಟೇ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದ್ರ ಇಟ್ಕೊಂಡ್ ಸಬ್ಜೆಕ್ಟ್ ರೆಡಿ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು.
ಆ 3 ಗುಂಪಿನ ಜನರು ತುತ್ತಿರಿಯನ್ನು ಹೊತ್ಕೊಂಡು ಹೋಗಿದ್ದು. ನೋಡ್ರಿ, ಇದು ತುಂಬಾ ಒಳ್ಳೆ ವಿಷಯ. ಮೆಡಿಟೇಟ್ ಮಾಡ್ರಿ, ತುಂಬಾ ಪ್ರಯೋಜನವಾಗಿದೆ ಈ ಕೊನೆ ಕಾಲದಲ್ಲಿ. ಅದಕ್ಕೆ ಒಂದೊಂದು ಪಾಯಿಂಟ್ ಕೂಡ ಇಲ್ಲಿ ಹೇಳಿದ್ರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದೇ ರೀತಿ ಏನ್ ಮಾಡುದು, ತಮ್ಮ ಮಡಿಕೆನ ಹೊಡೆದ್ರು. ಅವರ ಮಡಿಕೆ ಏನು? ಅವರ ದೇಹ. ದೇವ್ರ ಏನ್ ಮಾಡಿದ್ರು? ಕ್ರಿಸ್ತನ ಅದನ್ನ ಶಿಲುಬೆಯಲ್ಲಿ ಏನ್ ಮಾಡಿದ್ರು? ನಮಗೋಸ್ಕರ ಕೊಟ್ರು. ಕರೆಕ್ಟ್ ಅಲ್ವಾ? ಹೊಡೆದಾಕಿದ್ರು ನೋಡ್ರಿ. ಆತನ ಹೆಜ್ಜೆ ಜಡಿಲಿರುವಂತ ನಾವು ಕೂಡ ಅದೇ ರೀತಿ ನಮ್ಮ ದೇಹವನ್ನ ಹೊಡಿಬೇಕು, ಮಡಿಕೆನ ಹೊಡಿಯುವಂತ ಕೆಲಸ ಮಾಡ್ಬೇಕು, ತುತ್ತೂರಿನ ಊದ್ಬೇಕು. ದೇವ್ರ ಮಕ್ಕಳಿಗೋಸ್ಕರ ನಮ್ಮ ಒಳ್ಳೆ ಗುಣಗಳು ಪ್ರಕಾಶಕ್ಕೆ ಬರ್ಬೇಕು. ಇದೆಲ್ಲ ಕೂಡ ತುಂಬಾ ಮುಖ್ಯವಾದ ಒಂದು ಪಾಯಿಂಟ್ ಆಗಿದೆ. ಮೆಡಿಟೇಟ್ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ದೇವರು ಇವತ್ತಿನ ಒಂದು ರಾತ್ರಿ ಗೀತೆನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತ್ಯ ಮಾಡೋಣ. ಯಾರು ಪ್ರಾರ್ಥನೆ ಮಾಡ್ತೀರಾ? ಇಲ್ಲಿವರೆಗೂ ನಾನು ಪ್ರಾರ್ಥನೆ ಮಾಡದೆ ಇರುವಂತ ಯಾರ ಸಹೋದರಿ ಇದ್ದೀರಾ? ಪ್ರಾರ್ಥನೆ ಮಾಡಕ್ಕೆ ನೀವು ಬಯಸೋರಾಗಿದ್ರೆ ನೀವು ದಯವಿಟ್ಟು ಹೇಳ್ಬೋದು. ಕ್ರಿಸ್ತನ ಪ್ರೀತಿಯ ಸರಿರೆ, ನಾನು ನವೀನ್ ಬ್ರದರ್ನ ಕರಿತೀನಿ, ಅವರು ಇರಲ್ಲ ಒಂದು ಟೈಮಲ್ಲಿ. ಶ್ರೇಯಸ್ ಬ್ರದರ್, ಯಾರದು ಶ್ರೇಯಸ್? ಸಾಗರ್ ಬ್ರದರ್ ಡ್ಯೂಟಿಯಲ್ಲಿ ಇರ್ತಾರೆ. ಓಕೆ, ಆಯ್ತು. ಸರಿ. ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ಬಿಡಿ. ಮಾಡ್ತೀವಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೇ, ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲು ಅಂತ ನಮ್ಮ ಪರಲೋಕ ತಂದೆಯ ದೇವ್ರೆ, ಈ ಒಂದು ರಾತ್ರಿ ವೇಳೆಯಲ್ಲಿ ದೇವ್ರೆ ನಿಮ್ಮ ಕೃಪೆ ಅಂತ ದೇವ್ರೆ ಅನೇಕ ಮೂಲಕವಾಗಿ ಸೋದರ ಮೂಲಕವಾಗಿ ಕೇಳ್ತಾ ದೇವಪ್ಪ ದೇವ್ರೆ. ಈ ಒಂದು ವಾಕ್ಯಗಳು ಕೇಳ್ತದವ ಅಂದ್ರೆ ದೇವ್ರೆ, ನಾವು ಈ ವಾಕ್ಯವನ್ನು ಇನ್ ಯಾವಾಗೂ ಕೇಳಿಲ್ಲ, ಆದ್ರೂ ಈ ಕೇಳ್ತದೇವ ಅಂದ್ರೆ ನಿಮ್ಮ ಕೃಪೆಯಿಂದ ಇನ್ನೂ ಅನೇಕ ವಿಚಾರ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ರಿ. ಇದರಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಲಿಕ್ಕೆ ನಿಮಗೆ ಕೃಪೆ ಮಾಡ್ರಿ. ಹಾಗೆ ದೇವ್ರೆ, ನಿಮ್ಮ ಸತ್ಯ ಅನುಸಾರ ನಡೀಲಿಕ್ಕೆ ಎಲ್ಲಾ ಸೋದರನು ಬಲಪಡಿಸ್ರಿ. ಹಾಗೆ ಎಲ್ಲರೂ ಶ್ರದ್ಧೆಯಿಂದ ಕೇಳಿ ಈ ವಾಕ್ಯಗಳು ಇವತ್ತು ಸಿಗ್ತದ ಅಂದ್ರೆ ಮತ್ತೆ ಸಿಗಲ್ಲಪ್ಪ. ಹಾಗೆ ದೇವ್ರೆ, ಇದನ್ನ ನಾವು ಊಟ ಹೇಗೆ ಒಂದು ಇಷ್ಟಪಟ್ಟು ಊಟ ಮಾಡ್ತೀವಿ, ಹಾಗೆ ವಾಕ್ಯಗಳನ್ನು ಊಟ ಮಾಡುವಂತೆ ನಮ್ಮ ಶರೀರಕ್ಕಾಗಿ, ನಮ್ಮ ದೇಹಕ್ಕಾಗಿ ದೇವ್ರೆ ಆತ್ಮಿಕವಾಗಿ ಬೆಳಿಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ನಮ್ಮಲ್ಲಿರುವಂತ ಅನೇಕ ಬಲಹೀನತೆ, ಪಾಪ, ಶಾಪಗಳನ್ನೆಲ್ಲ ಬಿಟ್ಟು ಇನ್ನು ವಾಕ್ಯ ಕಡೆಗೆ ತಿರುಗುವಂತೆ ಕೃಪೆ ಮಾಡ್ರಿ ಮೊದಲು ಬೇಡ್ಕೊಳ್ತೇವಪ್ಪ. ಹಾಗೆ ಬ್ರದರ್ ಹೇಳ್ತಿದ್ರಂದ್ರೆ ಅವರು ಎಷ್ಟೋ ಕೆಲಸ ಕಾರ್ಯಗಳು ಬಿಟ್ಟು ದೇವ್ರ ವಾಕ್ಯಕ್ಕಾಗಿ ದೇವ್ರೆ ನಮಗೆ ತಿಳಿಸ್ತದ್ರಂದ್ರೆ ನಾವು ಜಾಗೃತಿಯಿಂದ ಕೇಳಲಿಕ್ಕೆ ದೇವ್ರ ಆತ್ಮ ಸಹಾಯ ನಮ್ಮ ಹೃದಯದಲ್ಲಿ ವಾಸವಾಗಿರ್ಲಿ. ತಂದೆ, ನಿಮ್ಮ ಕೃಪೆಯಿಂದ ನಮ್ಮಲ್ಲಿರುವಂತ ಅನೇಕ ಬಲಹೀನತೆಗಳನ್ನು ತೆಗೆದುಹಾಕಿ ನಿಮ್ಮಲ್ಲಿ ಜಾಗೃತರಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಬರುವ ದಿನದಲ್ಲಿ ಸ್ವಾಮಿ ನಾವು ಎಚ್ಚರವಾಗಿರ್ಲಿಕ್ಕೆ ನೀವು ಕೃಪೆ ಮಾಡ್ರಿ. ಹಾಗೆ ಎಲ್ಲಾ ಸೋದರ ಕುಟುಂಬವನ್ನು ಆಶೀರ್ವದಿಸ್ರಿ. ಎಲ್ಲಾ ರೋಗದಲ್ಲಿ ಅನಾರೋಗ್ಯದಲ್ಲಿರುವಂತರನ್ನ ಆಶೀರ್ವದಿಸ್ರಿ. ಹಾಗೆ ಹೇಳುವಂತ ಬ್ರದರ್ನು ಅವರ ಕುಟುಂಬವನ್ನು ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ರಿ. ಹಾಗೆ ಇನ್ನೂ ಹೆಚ್ಚಾಗಿ ದೇವ್ರೆ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ದೇವ್ರೆ ಯಾವ್ದಕ್ಕೂ ವ್ಯರ್ಥವಾಗಿ ನಾವು ಸಮಯ ಕಳಿತೀವಿ, ಹಾಗೆ ಇದಕ್ಕೂ ನಾವು ಸಮಯ ಕೊಟ್ಟು ನೆಮ್ಮದಿಯಿಂದ ದೇವ್ರೆ ತಿಳ್ಕೊಳ್ಳುವಂತೆ ಕೃಪೆ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಪ್ರಾರ್ಥಿಸಿ ಬೇಡ್ಕೊಳ್ತೀವಪ್ಪ ನಮ್ಮ ಪರಲೋಕ ತಂದೆ. ಆಮೆನ್. ನಮಸ್ತೆ ಆಲ್ ಬ್ರದರ್ಸ್. ಗುಡ್ ನೈಟ್. ಗುಡ್ ನೈಟ್. ಹಲೋ ಬ್ರದರ್, ನಮಸ್ತೆ. ಯಶ್ಮಾ ತಂಗಿ ನಮಸ್ತೆ. ರವಿ ಬ್ರದರ್ ಸರಿ, ನಮಸ್ತೆ ರೀ. ಗುಡ್ ನೈಟ್ ರೀ. ಬ್ರದರ್ ಶಾಂತ ಮಾಸ್ಟರ್ ನಮಸ್ತೆ ಬ್ರದರ್. ಸಾಗರ್ ಬ್ರದರ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಇವತ್ತು ತಂಡಿ ಬಾಳ ಇದ್ದಂಗ ಬ್ರದರ್. ಹಲೋ ಬ್ರದರ್, ಮಲ್ಕೊಂಡದ ತಂಡಿ ಬಾಳ ಇದ್ದಂಗ ಕಾಣ್ತೈತ್ರಿ ಹುಡುಗರು. ಹೌದೌದು ಮಲ್ಕೊಂಡ್ಬಿಟ್ಟಿದ್ದಾರೆ. ಹೌದೌದು. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್. ಓಕೆ, ಶಾಂತ ಮಾಸ್ಟರ್ ಪ್ರಶ್ನೆ ಕೇಳ್ಬಿಟ್ಟು ಎಲ್ರಿಗೂ ಕೇಳಿಲ್ಲ, ಏನ್ ಬೇಜಾರ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಕೇಳಿದ್ರೆ ಮರ್ತೋಗ್ಬಿಟ್ಟಿದೀನಿ ಸ್ವಲ್ಪ. ಸರಿ ಸಿಸ್ಟರ್, ನೋಟ್ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ಗುಡ್ ನೈಟ್ ಎಲ್ಲರಿಗೂ. ದೇವ್ರ ನಿಮ್ಮೆಲ್ಲರನ್ನ ಆಶೀರ್ವದಿಸಿ. ಬಾಯ್ ಮಂಜುಳಾ ಸಿಸ್ಟರ್, ಬಾಯ್. ಯಶ್ಮಾ ತಂಗಿ ಬಾಯ್. ಎಲ್ಲ ಕೇಳಂತೇಳಿ. ಸಾಗರ್ ಬ್ರದರ್ ಗುಡ್ ನೈಟ್. ಬಾಯ್. ಶ್ರೀಕಾಂತ್ ಬ್ರದರ್, ಮಂಜುಳಾ ಸಿಸ್ಟರ್ ಬಾಯ್. ಗುಡ್ ನೈಟ್.